Hello everyone, welcome back to my YouTube channel Simple Life with Pavi. Actually ನನ್ನ ಚಾನಲ್ ಶುರುವಾಗಿ 1 year ಆಯಿತು ಆಲ್ಮೋಸ್ಟ್. ಬಟ್ ನಾನು ನನ್ನ ಇಂಟ್ರೊಡಕ್ಷನ್ ವಿಡಿಯೋನ ಇವಾಗ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ 900+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಹಾಗೆ ಆಲ್ಮೋಸ್ಟ್ 1 lakh ವ್ಯೂಸ್ನ ಕಂಪ್ಲೀಟ್ ಮಾಡಿದ್ದೀರಾ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಚಾನಲ್ ವ್ಯೂಸ್ ಮಾಡಿದ್ದೀರಾ, ಸೊ ನಿಮಗೆಲ್ರಿಗೂ ಕೂಡ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಹಾಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನ್ನ ವೀಡಿಯೋಸಲ್ಲಿ ನಾನು ಅಷ್ಟೊಂದು ನನ್ನ ಫೇಸ್ನ ತೋರಿಸಿಲ್ಲ. ಸೊ ಇವತ್ತು ನನ್ನ ಇಂಟ್ರೊಡಕ್ಷನ್ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಹೋಪ್ ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಮ್ಗೆ ಗೊತ್ತಾಗುತ್ತೆ ನಿಮಗೆ ನನ್ನ ವೀಡಿಯೋಸು ಇಷ್ಟ ಆಗ್ತಿದೆ ಅಂತ. ಸೊ ನಾನು ವಿಡಿಯೋಸ್ನ ರ್ಯಾಂಡಮ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೆ. ಜಸ್ಟ್ ನನಗೆ ತುಂಬ ಆಸೆ ಆಯಿತು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ, ತುಂಬಾ ಇಷ್ಟ ಆಯಿತು. ನಂಗೆ ಮಾಡೋಕ್ಕಾಗಿರಲಿಲ್ಲ. ಬಟ್ ನಾನು ಲಾಸ್ಟ್ ಇಯರು ಚಾನಲ್ ಕ್ರಿಯೇಟ್ ಮಾಡಿ ನನ್ನ ವೀಡಿಯೋಸ್ನ ರ್ಯಾಂಡಮಾಗಿ ಅಪ್ಲೋಡ್ ಮಾಡ್ಕೊಂಡು ಬಂದೆ. ನನಗೆ ನಾನು ಇಲ್ಲಿವರೆಗೂ ನನ್ನ ಚಾನಲಲ್ಲಿ ಅಷ್ಟೊಂದು ನನ್ನ ಫೇಸ್ನ ರಿವೀಲ್ ಮಾಡಿಲ್ಲ, ಜಸ್ಟ್ ಫೇಸ್ಲೆಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಫೈನಲಿ ಇವಾಗ ನನಗೆ ಬೇಜಾರಾಯಿತು ಆ ಥರ ವೀಡಿಯೋಸ್ ಮಾಡಿ. ಸೊ ನನ್ನ ಫೇಸ್ ತೋರಿಸಿನೇ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಫೈನಲಿ ಇವತ್ತು ನನ್ನ ಇಂಟ್ರೊಡಕ್ಷನ್ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಬಿಕಾಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗೆ ಆಲ್ರೆಡಿ 900+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಆ್ಯಂಡ್ ವ್ಯೂಸು ಕೂಡ ಓಕೆ ಆಗಿ ಬರ್ತಾ ಇದೆ. ಸೊ ಇನ್ಮೇಲೆ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈವರೆಗೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಟ್ರೊಡಕ್ಷನ್ ಕೊಡೋದಾದರೆ, ನನ್ನ ಹೆಸರು ಪವಿತ್ರ. ನನ್ನ ಫುಲ್ ನೇಮ್ ಬಂದು ಪವಿತ್ರ ಕುಮಾರಿ ಅಂತ ಹೇಳಿ. ಹಾಗೆ ನಾನು ನನ್ನ ಚಾನಲ್ ನೇಮ್ ಬಂದು ಸಿಂಪಲ್ ಲೈಫ್ ವಿತ್ ಪವಿ ಅಂತಲೇ ಇಟ್ಟಿದ್ದೀನಿ. ಆ್ಯಸ್ ಯೂಶುವಲ್ ನನ್ನ ಲೈಫ್ ಕೂಡ ಸಿಂಪಲ್ ಆಗೇ ಇದೆ. ಸೊ ಅದಕ್ಕೆ ನಾನೇ ಚೂಸ್ ಮಾಡಿರುವಂಥ ಹೆಸರು ಅದು. ಆ್ಯಕ್ಚುಲಿ ನನ್ನ ಚಾನಲ್ ಬಂದು ನಾನು ಎಲ್ಲೂ ಶೇರ್ ಮಾಡಿಲ್ಲ. ವಾಟ್ಸಪ್ಪಲ್ಲಾಗಲಿ, ನನ್ನ ಕಾಂಟ್ಯಾಕ್ಟ್ಸ್ಗಾಗಲಿ, ನನ್ನ ಫ್ರೆಂಡ್ಸಿಗಾಗಲಿ, ಫ್ಯಾಮಿಲಿಗಾಗಲಿ ನಾನು ಯಾರಿಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿಲ್ಲ. ಸೊ ಬಿಕಾಸ್ ನನ್ನ ಉದ್ದೇಶ ಏನಪ್ಪ ಇತ್ತು ಅಂತಂದರೆ, ನನ್ನ ಚಾನಲ್ ಒಂದು ಲೆವೆಲ್ ಚೆನ್ನಾಗಿ ಬೆಳೀಲಿ, ಆಮೇಲೆ ನಾನು ಶೇರ್ ಮಾಡೋಣ ಅಂತ ಒಂದಿತ್ತು. ಸೊ ಅದಕ್ಕೋಸ್ಕರ ನನಗೆಲ್ಲೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿಲ್ಲ ಇದುವರೆಗೂ ಲಿಂಕನ್ನು. ತುಂಬ ಕೆಲವೊಬ್ರಿಗೆ ಮಾತ್ರ, ಲೈಕ್ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನದು ಒಬ್ಬಳು ಕ್ಲೋಸ್ ಫ್ರೆಂಡ್ ಇದ್ದಾಳೆ, ಅವಳಿಗೊಬ್ಳಿಗೆ ನಾನು ನನ್ನ ಚಾನಲ್ ಲಿಂಕ್ನ ಕೊಟ್ಟಿದ್ದೀನಿ ಅಷ್ಟೇ. ಥರ ಯಾರಿಗೂ ನಾನು ಶೇರ್ ಮಾಡಿಲ್ಲ. ನನ್ನ ಚಾನಲ್ ಏನೇನೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಹಾಗೆ ವ್ಯೂಸ್ ಎಲ್ಲ ಏನು ಬಂದಿದೆ, ಇದೆಲ್ಲ ಯೂಟ್ಯೂಬ್ ಅವರೇ ರೆಕಮೆಂಡ್ ಮಾಡಿರುವಂಥ ವ್ಯೂಸ್ ಆಗಿರುತ್ತೆ. ನನ್ನ ನೇಮ್ ಬಂದು ಪವಿತ್ರ ಕುಮಾರಿ. ನನ್ನ ಚಾನಲ್ ನೇಮ್ ಬಂದು ಸಿಂಪಲ್ ಲೈಫ್ ವಿತ್ ಪವಿ ಅಂತ ಹೇಳಿ. ಬೇಸಿಕಲಿ ನಾನು ರಾಮನಗರದವಳು. ಸಿಲ್ಕ್ ಸಿಟಿ, ರೇಷ್ಮೆ ನಾಡು ರಾಮನಗರ ಏನಿದೆ ಅದೇ ನಮ್ಮೂರು. ಬಟ್ ನಾವು ಸ್ಟೇ ಆಗಿರೋದು ಬ್ಯಾಂಗ್ಳೂರ್ನಲ್ಲಿ. ಅಟ್ ಪ್ರೆಸೆಂಟ್ ನಾನು ನಮ್ಮ ಊರಿನಲ್ಲೇ ಇದ್ದೀನಿ. ರಾಮನಗರ ಅಂದರೆ ಪ್ರಾಪರ್ ರಾಮನಗರ ಟೌನ್ ಅಲ್ಲ ನಮ್ಮೂರು ಬಂದು ಹಳ್ಳಿ. ರಾಮನಗರದಿಂದ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಳ್ಳಿನಲ್ಲಿ ನಾನು ಇದ್ದೀನಿ ಇವಾಗ. ಬ್ಯಾಂಗ್ಳೂರಲ್ಲಿ ನಾವು ಪದ್ಮನಾಭ ನಗರದಲ್ಲಿ ಇರೋದು. ನನ್ನ ಎಜುಕೇಷನ್ ಬಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ MCom. ಸೊ ನಾನು ಮಾಸ್ಟರ್ ಆಫ್ ಕಾಮರ್ಸ್ ಮಾಡಿದ್ದೀನಿ. ಹಾಗೆ ಅಪ್ಪ ಅಮ್ಮ ಅಕ್ಕ ಇದ್ದಾರೆ. ಅಪ್ಪ ಅಮ್ಮ ಊರಲ್ಲಿ ಇದ್ದಾರೆ. ಅಕ್ಕನಿಗೆ ಮದುವೆ ಆಗಿದೆ. ಅಕ್ಕ ಮಂಗಳೂರಲ್ಲಿದ್ದಾಳೆ, ನಾನು ಬೆಂಗಳೂರಲ್ಲಿದ್ದೀನಿ. ಹಾಗೆ ಅಕ್ಕನಿಗೆ ಒಬ್ಬ ಮಗ ಇದ್ದಾನೆ. ನನ್ನ ಮಗಳು ಅಂದರೆ ಇವಾಗ ನಾನು ಏನಕ್ಕೆ ಹಳ್ಳಿಲಿದ್ದೀನಿ ಅಂತಂದರೆ, ನನಗೆ ಪಾಪು ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹಳ್ಳಿಯಲ್ಲಿದ್ದೀನಿ, ನಮ್ಮ ಅಮ್ಮನ ಮನೇಲಿದ್ದೀನಿ. ಪಾಪುಗೆ ಇವಾಗ 9 months ಆಗಿದೆ. ಸೊ ಈ ಕಾರಣದಿಂದನೇ ನನಗೆ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ. ಗೊತ್ತಿರುತ್ತೆ ನಿಮಗೆ ಹಳ್ಳಿಲಿ ಬಾಣಂತನ ಅಂದರೆ ಹೇಗಿರುತ್ತೆ ಅಂತಂತ. ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ನನಗೆ ಅಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ. ಎಷ್ಟು ಆಗುತ್ತೋ ಅಷ್ಟು ವೀಡಿಯೋಸ್ನ ನಾನು ವೀಕ್ಲಿ 1 or 2 ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಆದರೆ ಒಂದು 3-4 ವೀಡಿಯೋಸ್ನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನನ್ನ ಹಸ್ಬೆಂಡ್ ನೇಮ್ ಬಂದು ಕಿರಣ್ ಅಂತ ಹೇಳಿ. ಅವರು ಬ್ಯಾಂಗ್ಳೂರಲ್ಲಿದ್ದಾರೆ ಇವಾಗ. ಅವರು ಬ್ಯಾಂಗ್ಳೂರಲ್ಲಿ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾರೆ. ನಮ್ಮ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ನನ್ನ ಮೇಕಪ್ ಆರ್ಟಿಸ್ಟ್ ಕೂಡ. ಸೊ ಅದು ಒಂದು ಇದೆ. ಯಾವುದಾದ್ರೂ ಮದುವೆಗೆ, ಇವೆಂಟ್ಸ್ಗೆ, ಎಂಗೇಜ್ಮೆಂಟು, ಗೃಹ ಪ್ರವೇಶ, ಯಾವುದೇ ಇವೆಂಟ್ ಆಗಿದ್ರು ಕೂಡ ಮೇಕಪ್ ಮಾಡ್ತೀನಿ. ಇದು ಒಂದು ಪಾಯಿಂಟ್ ಹೇಳ್ಬೇಕು.
ಇದ್ರ ಜೊತೆಗೆ ನಾನು ಇವಾಗ ಸದ್ಯಕ್ಕೆ ಪಾಪು ನೋಡ್ಕೋಬೇಕಲ್ವಾ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಪಾಪುನ ಮನೇಲಿ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಲ್ಲ. ಬಿಟ್ಟು ಹೋಗೋದು ತುಂಬಾ ಕಷ್ಟ, ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ಹಾಗೆ ನನಗೂ ತುಂಬ ಕ್ರೇಜ್ ಇತ್ತು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ನಾನು ಆ್ಯಕ್ಚುಲಿ ತುಂಬ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಷ್ಟೊಂದು ಇನ್ವಾಲ್ವ್ ಆಗಿರಲ್ಲ, ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ಲೈಕ್ ಈ ಫೇಸ್ಬುಕ್ ಆಗಿರ್ಬೋದು, ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಪೋಸ್ಟನ್ನು ಹಾಕ್ತಾ ಇರ್ತೀನಿ, ತುಂಬ ರೇರಾಗಿ. ಅದನ್ನು ಬಿಟ್ಟರೆ ನಾನು ಯಾವುದು ಅಷ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ. ಯೂಟ್ಯೂಬ್ನ ನೋಡ್ತಾ ಇದ್ದೆ ಅಲ್ವಾ, ನನಗೂ ತುಂಬ ಆಸೆ ಇತ್ತು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಮಾಡಿದ್ದೀನಿ. ಸೊ ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನಿಮಗೆ ನನ್ನ ವಿಡಿಯೋಸ್ ಎಷ್ಟು ಇಷ್ಟ ಆಗ್ತಿದೆ ಏನು ಅಂತ. ಆ್ಯಕ್ಚುಲಿ ನಾನು ರಾಘವೇಂದ್ರ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತೀನಿ. ಸೊ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದೆ ಹಾಗೆ. ನಾನು ರಾಘವೇಂದ್ರ ಸ್ವಾಮಿಯವರ ವಿಡಿಯೋಗಳನ್ನ ಒಂದು ಹಾಕ್ಕೊಂಡು ಬಂದೆ. ಒಂದು 3 ವಿಡಿಯೋಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬಂತು, ಸಬ್ಸ್ಕ್ರೈಬರ್ಸ್ ಆದರು. ಆದರೆ ಏನಾಯಿತು ಅಂತಂದರೆ ನನ್ನ ಕನ್ಸೀವ್ ಆಗಿದ್ದರಿಂದ ನಾನು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಒಂದು ಕಡೆ ಭಯ ಆಗುತ್ತೆ, ದೇವ್ರ ಬಗ್ಗೆ ನಾವು ವಿಡಿಯೋ ಮಾಡ್ತಿದ್ದೀವಿ, ಜನಕ್ಕೆ ಹೇಳ್ತಿದ್ದೀವಿ ಅಂತಂದರೆ ಅಷ್ಟು ನಾವು ತಿಳ್ಕೊಂಡಿರಬೇಕು. ಏನೇನೋ ಹೇಳೋಕ್ಕಾಗಲ್ಲ ಅಲ್ವಾ, ಅಷ್ಟು ನಾವು ತಿಳ್ಕೊಂಡಿರಬೇಕು. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಸ್ಟಾಪ್ ಮಾಡಿದೆ. ಅದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ನಾನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಹಾಗೆ ಮುಂದೆನೂ ಹೇಳ್ತೀನಿ. ಸೊ ಸದ್ಯಕ್ಕೆ ಆ ವಿಡಿಯೋಸ್ ಮಾಡ್ತಾಯಿಲ್ಲ ನಾನು. ಹಾಗೆ ನನ್ನ ಚಾನಲಲ್ಲಿ ಯಾವ್ಯಾವ ಥರ ವೀಡಿಯೋಸ್ ಇರುತ್ತೆ ಅಂತಂದರೆ, ಫಸ್ಟು ಬಂದು ನನ್ನ ಡೈಲಿ ವ್ಲಾಗ್ಸ್ ಇರುತ್ತೆ. ಸೊ ಸದ್ಯಕ್ಕೆ ಅಷ್ಟು ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇಲ್ಲ. ಸೊ ಖಂಡಿತ ಮುಂದೆ ನಾನು ಆದಷ್ಟು ಬೇಗ ಬೆಂಗಳೂರು ಶಿಫ್ಟ್ ಆಗ್ತೀನಿ. ಬೆಂಗಳೂರು ಶಿಫ್ಟ್ ಆಗಿದ ನಂತರ ನಂದು ಡೇ ಟು ಡೇ ಏನು ರೊಟೀನ್ ಇರುತ್ತೆ ಅದಾಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು. ನಾನು ಡೈಲಿ ವ್ಲಾಗ್ಸ್ ಅಂದರೆ ಅದ್ರಲ್ಲಿ ಖಂಡಿತ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿರುವಂಥದ್ದು ಏನಾದರೂ ಇರಲೇಬೇಕು. ಸೊ ಆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಟ್ರಾವೆಲಿಂಗ್ ಇರುತ್ತೆ, ಜೊತೆಗೆ ಸ್ವಲ್ಪ ಟ್ರಾವೆಲಿಂಗ್ ವೀಡಿಯೋಸ್ನೂ ಕೂಡ ಇರುತ್ತೆ. ಅದ್ರ ಜೊತೆಗೆ ಬೇಬಿ ಕೇರ್ ಇರುತ್ತೆ, ಹಾಗೆ ಫುಡ್ ಅಥವಾ ಅನ್ಬಾಕ್ಸಿಂಗ್ ಇರುತ್ತೆ, ಮತ್ತು ಅನ್ಬಾಕ್ಸಿಂಗ್ ವೀಡಿಯೋಸ್ ಇರುತ್ತೆ. ಜೊತೆಗೆ ಈ ಕ್ಲಾತ್ಸ್ ಹಾಲ್ ಇರುತ್ತೆ. ಇವನ್ ನಾನು ಇವಾಗೇನು ಡ್ರೆಸ್ನ ವೇರ್ ಮಾಡಿದ್ದೀನಿ ಇದನ್ನು ನಾನು ಆನ್ಲೈನಿಂದನೇ ಪರ್ಚೇಸ್ ಮಾಡಿರೋದು. ಸೊ ಇದನ್ನು ನಾನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಈ ಥರ ಆನ್ಲೈನಿಂದ ನಾನು ಶಾಪಿಂಗ್ ಮಾಡಿದಾಗ ನಿಮಗೆ ವೀಡಿಯೋಸ್ ಮಾಡಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಡ್ರೆಸ್ ಎಲ್ಲಿ ತೊಗೊಂಡೆ ಏನು ಅಂತೆಲ್ಲ. ಸೊ ಈ ಥರ ವೀಡಿಯೋಸ್ನು ಮಾಡ್ತಾ ಇರ್ತೀನಿ. ಅನ್ಬಾಕ್ಸಿಂಗ್ ವೀಡಿಯೋಸ್ ಮಾಡ್ತೀನಿ, ಜೊತೆಗೆ ನಾನು ಕುಕಿಂಗ್ ವೀಡಿಯೋಸ್ನು ಕೂಡ ಮಾಡ್ತೀನಿ. ಸೊ ನಾನೇನು ಅಷ್ಟು ಎಕ್ಸ್ಪರ್ಟ್ ಏನಲ್ಲ, ಬಟ್ ನಾನು ನಾನ್ ವೆಜ್ ಅಡುಗೆ ಎಲ್ಲ ಸ್ವಲ್ಪ ಮಾಡ್ತೀನಿ. ಸೊ ನಮ್ಮ ಸೈಡ್ ಅಡುಗೆ ಏನಿರುತ್ತೆ, ನಮ್ಮ ರಾಮನಗರ ಸೈಡು, ಸೊ ಆ ಒಂದು ಅಡುಗೆಗಳನ್ನ ನಿಮಗೂ ಕೂಡ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಮೇಯ್ನಾಗಿ ಬಂದು ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಿಮಗೆ ಮೇಕಪ್ ಟಿಪ್ಸ್ ಕೂಡ, ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಡ್ಜ್ ಆಗಿರ್ಬೋದು, ಅಥವಾ ಮೇಕಪ್ ಕಲಿಯೋರ್ಗಾಗಿರ್ಬೋದು, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನನ್ನ ವೀಡಿಯೋಸ್ ಅಂತ ಹೇಳ್ಬೋದು. ಹಾಗೆ ಬ್ಯೂಟಿ ಟಿಪ್ಸ್ ಏನಾದರೂ ಇದ್ದರೆ ಖಂಡಿತ ಕೊಡ್ತೀನಿ. ನನಗೆ ಅಷ್ಟೊಂದು ಗೊತ್ತಿಲ್ಲ, ಆದಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಜೊತೆಗೂ ಕೂಡ ನಾನು ಶೇರ್ ಮಾಡ್ತೀನಿ. ಲೈಕ್ ಇವಾಗ ನಾನೇನು ಮೇಕಪ್ ಮಾಡಿಕೊಂಡೆ, ತುಂಬ ಸಿಂಪಲ್ ಮೇಕಪ್. ಇದಕ್ಕೆ ಯಾವ ಥರ ಮಾಡಿಕೊಂಡೆ, ಯಾಕೆಂದರೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಅವ್ರಿಗೂ ಸಿಂಪಲಾಗಿ ಮೇಕಪ್ ಮಾಡ್ಕೋಬೇಕು, ಹಾಗೆ ಕಡಿಮೆ ದುಡ್ಡಲ್ಲಿ ಮೇಕಪ್ ಮಾಡ್ಕೋಬೇಕು, ಬಜೆಟ್ ಫ್ರೆಂಡ್ಲಿ ಆಗಿ ಅಂತ ಎಲ್ರಿಗೂ ಆಸೆ ಇರುತ್ತೆ. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುವಂಥ ಕೆಲವೊಂದು ವೀಡಿಯೋಸ್ನ ನನ್ನ ಚಾನಲಲ್ಲಿ ಖಂಡಿತ ನೋಡ್ತೀರಾ. ಏನೇನು ಹೇಳೋದು, ಸೊ ನನ್ನ ಬಗ್ಗೆ ಇಷ್ಟು ನಾನು ನಿಮಗೆ ಹೇಳಿದ್ದೀನಿ. ಅವತ್ತು ವಿಡಿಯೋ ಮಾಡಬೇಕಿತ್ತು ನಾನು ಇಂಟ್ರೊಡಕ್ಷನ್ ವೀಡಿಯೋನ, ಬಟ್ ಇಷ್ಟು ತುಂಬ ಲೇಟಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಪ್ಲೀಸ್ ಡೋಂಟ್ ಮೈಂಡ್. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇನ್ನೂ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ದು ಏನಾದರೂ ಹೊಸದಾಗಿ ಏನಾದರೂ ಇದೆ ಅಂತಂದರೆ ಕಮೆಂಟ್ ಮಾಡಿ, ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿ, ಅಥವಾ ನಿಮ್ದು ಏನಾದರೂ ಸಜೆಷನ್ಸ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ವಿಡಿಯೋಸ್ನ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಹಾಗೆ ನಾನು ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮನೆ, ನಂಗೆ ತುಂಬ ಇಷ್ಟವಾಗಿರುವಂಥ ಇದು ನಮ್ಮ ಮನೆ, ಹಳ್ಳಿ ಮನೆ. ಸೊ ನಮ್ಮ ಮನೆಯದು ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡಿ ಹಾಕ್ತೀನಿ. ನಿಮಗೆಲ್ಲ ನನ್ನ ಚಾನಲ್ ಇಷ್ಟ ಆಗ್ತಾಯಿದೆ, ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೊಂದು ಕ್ಯಾಮ್ರಾ ಮುಂದೆ ಯಾವತ್ತೂ ಮಾತಾಡಿಲ್ಲ, ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇದ್ದೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಸಾರಿ. ಹಾಗೆ
ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ತಕ್ಷಣ ಪಕ್ಕನೇ ಇರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ಏನಾದರೂ ನಾನು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ನಾನು ಏನಾದರೂ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಕೂಡ ಗೊತ್ತಾಗುತ್ತೆ. ಆಗಿರೋದಾಗಿರ್ಬೋದು, ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು, ಹಾಗೆ ನನ್ನದು ತುಂಬಾ ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ ಇದೆ. ಸೊ ಇದೆಲ್ಲ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಕಮಿಂಗ್ ಮುಂದೆ ಖಂಡಿತ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಇರಬೇಕಷ್ಟೇ. ನಾನು ಇವತ್ತು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನನ್ನ ಚಾನಲಲ್ಲಿ ಇವಾಗ 905 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಇವತ್ತು ಪ್ಲೀಸ್ ನನ್ನ ಚಾನಲ್ಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಡಿ, ಇಷ್ಟೇ ನಾನು ಕೇಳೋದು. ಸೊ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇದ್ರೂ ಕಮೆಂಟ್ ಹಾಕಿ, ಬ್ಯಾಡ್ ಕಮೆಂಟ್ ಅಲ್ಲ, ಓನ್ಲಿ ಗುಡ್ ಕಮೆಂಟ್ಸ್ ಹಾಕಿ. ಸೊ ಇಷ್ಟು ನನ್ನ ಇಂಟ್ರೊಡಕ್ಷನ್ ಆಗಿರುತ್ತೆ. ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಹಸ್ಬೆಂಡ್ ಜೊತೆಗೆ, ಮತ್ತು ನನ್ನ ಮಗಳನ್ನ ಎಲ್ಲ ತೋರಿಸ್ಬೇಕು ನಿಮಗೆ. ನನ್ನ ಅಪ್ಪ ಅಮ್ಮ ಅಕ್ಕ, ನಮ್ಗೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ, ಇದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದಷ್ಟು ಬೇಗ. ನೀವು ಎಷ್ಟು ಬೇಗ ನನಗೆ ಸಪೋರ್ಟ್ ಮಾಡ್ತೀರಾ ಅಷ್ಟು ಬೇಗ ನನ್ನ ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಸೊ ಹೋಪ್ಫುಲಿ ನಿಮಗೆ ನನ್ನ ಇಂಟ್ರೊಡಕ್ಷನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ನನಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಾನು ಪವಿ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಿ ತುಂಬ ದಿನನೇ ಆಯಿತು. ನಾನು ಥ್ಯಾಂಕ್ಸ್ ಕೂಡ ಹೇಳೋಕ್ಕೆ ವಿಡಿಯೋ ಮಾಡಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ, ಸಬ್ಸ್ಕ್ರೈಬರ್ಸು ಒಂದ್ಸಲ ಜಾಸ್ತಿ ಆಗ್ತಾ ಇರ್ತಾರೆ, ಒಂದೊಂದ್ಸಲ ಆಟೋಮೆಟಿಕಲಿ ಅನ್ಸಬ್ಸ್ಕ್ರೈಬ್ ಕೂಡ ಮಾಡೋರು ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಥ್ಯಾಂಕ್ಸ್ ಹೇಳಿರಲಿಲ್ಲ. ಸೊ ನನ್ನ ಚಾನಲಲ್ಲಿ ಇನ್ನೇನು ಆಲ್ಮೋಸ್ಟ್ 1050 ಕಂಪ್ಲೀಟ್ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಚಾನಲ್ಗೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಹೊಸ ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಮಾಡಬೇಕು. ಎಲ್ಲರೂ ಕೂಡ ನೋಡೋರು ವೀಡಿಯೋನೇ ನೋಡ್ತಾ ಇರ್ತೀರಾ. ಸೊ ಎಲ್ಲ ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಚಾನಲಲ್ಲಿ ಇವಾಗ 1000 ಸಬ್ಸ್ಕ್ರೈಬರ್ಸ್ ಆಗಿರೋದು ನನಗಂತೂ ತುಂಬಾ ಖುಷಿ ಆಗಿದೆ. ಹಾಗೆ ಒಂದು ಮೋಟಿವೇಟ್ ಕೂಡ ಆಗುತ್ತೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಕೂಡ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸೊ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ. ಏನೇ ಅಂದರೆ ಸಜೆಷನ್ಸ್ ಇದ್ದರೆ ಅಥವಾ ಏನಾದರೂ ಹೇಳ್ಬೇಕು ಅಂತ ಅನಿಸಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನನಗೆ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ಸೊ ಅದಂತೂ ಒಂದು ಖುಷಿ ಇದೆ. ಮತ್ತು ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಅಂತ ಕೂಡ ಅನಿಸ್ತಾ ಇದೆ. ಅದ್ರ ಜೊತೆಗೆ ನನಗೆ ಸೀರೆ ಬಿಸ್ನೆಸ್ ಕೂಡ ಮಾಡೋದ್ರಿಂದ ಅದಕ್ಕೂ ಕೂಡ ಹೆಲ್ಪ್ ಆಯಿತು, ಅದಕ್ಕೂ ಕೂಡ ಸಪೋರ್ಟ್ ಮಾಡಿದ್ದೀರಾ. ಸೊ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತೊಂದು ಜನರಲ್ ಆಗಿ ಒಂದು ರ್ಯಾಂಡಮ್ ವೀಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ಟೈಮು 11:45 ಆಗಿದೆ. ಸೊ ಟಿಫನ್ ಎಲ್ಲ ಮುಗೀತು, ಬೆಳಿಗ್ಗೆ ಕೆಲಸ ಎಲ್ಲ ಮುಗೀತು. ನಾನು ಬೆಳಿಗ್ಗೆ ಟಿಫನ್ಗೆ ಒಂದು ಚಪಾತಿ, ಬೀಟ್ರೂಟ್ ಪಲ್ಯ, ಹಾಗೆ ಒಂದು ಎಲ್ಲ ಕಾಳುಗಳು ಹಾಕಿ ಸಲಾಡ್ ಮಾಡ್ಕೊಂಡಿದ್ದೆ. ಗೌರಿ ಹಬ್ಬ ಎಲ್ಲ ಮುಗೀತು. ಹಾಗೆ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಮದುವೆ ಕೂಡ ಇತ್ತು. ಸೊ ಮದುವೆ, ಬೀಗ್ರೂಟ ಎಲ್ಲ ಮುಗೀತು. ಸೊ ಇವಾಗ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರು, ನನ್ನ ಪಾಪು ಮಲ್ಕೊಂಡಿದ್ದಾಳೆ. ಸೊ ಅವಳು ಮಲ್ಕೊಂಡಿದ್ದಾಗ ಅಷ್ಟೇ ನನಗೆ ವಿಡಿಯೋ ಮಾಡೋಕ್ಕಾಗೋಲ್ಲ. ಅವಳು ಡೇ ಟೈಮ್ ಜಾಸ್ತಿ ಮಲ್ಕೊಳ್ಳೋದಿಲ್ಲ, 2 ಟೈಮ್ಸ್ ಮಲ್ಕೊತಾಳೆ. ಅವಳು ಮಲ್ಕೊಂಡಾಗ ನಾನು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಅಡುಗೆ, ಬಟ್ಟೆ ವಾಶ್ ಮಾಡ್ಕೊಳ್ಳೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಬಟ್ಟೆ ಎಲ್ಲ ಮಡಚಿಡೋದು, ತುಂಬಾ ಕೆಲಸ ಇರುತ್ತಲ್ವಾ. ಸೊ ಅದನ್ನು ಮಾಡ್ಕೊತೀನಿ. ಸೊ ಅವ್ಳು ಮಲ್ಕೊಂಡಿದ್ದಾಗ ತುಂಬ ಹೊತ್ತು ಮಲ್ಕೊಂಡಿದ್ರೆ ಏನಾದರೂ ವೀಡಿಯೋ ಶೂಟ್ನ ಮಾಡ್ಕೊಂಡಿರ್ತೀನಿ. ಔಟ್ಸೈಡ್ ಹೋದಾಗ ವೀಡಿಯೋ ಶೂಟ್ ಮಾಡ್ಕೊಂಡಿರ್ತೀನಿ, ಬಟ್ ಅದನ್ನ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊತೀನಿ. ಸೊ ಇವತ್ತು ಹಾಗೆ ರ್ಯಾಂಡಮ್ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಒಂದಷ್ಟು ವೀಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಮ್ಮೂರು ಬಂದು ರಾಮನಗರದ ಹತ್ರ ಹಳ್ಳಿ, ಬಟ್ ನಾವಿರೋದು ಬೆಂಗಳೂರಲ್ಲಿ. ಇತ್ತೀಚೆಗೆ ನಿಮ್ಗೆಲ್ರಿಗೂ ಗೊತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ನಮಗಂತೂ ತುಂಬಾ ಹತ್ರ ಹೇಳ್ಬೇಕು ಅಂತಂದರೆ. ರಾಮನಗರ ಮತ್ತು ಚನ್ನಪಟ್ಟಣದ ಹತ್ರ ಇದೆ. ರಾಮನಗರದಿಂದ ಚನ್ನಪಟ್ಟಣ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿಂದ ಒಂದು 10 to 15 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ತುಂಬಾ ಹತ್ರ ಹೇಳ್ಬೇಕು ಅಂದರೆ, ನಮ್ಗೆ ಶಾರ್ಟ್ಕಟ್ಟೂ ಇದೆ ರಾಮನಗರ ಅಂದರೆ ನಮ್ಮೂರಿಂದ ಹೋಗೋಕ್ಕೆ. ಬಟ್ ನಾನು ಇದುವರೆಗೂ ಒಂದು ಸಲ ಕೂಡ ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಗೌರಿ ಹಬ್ಬದ ದಿನ ಹೋಗಿದ್ದೆ ಆ್ಯಕ್ಚುಲಿ ನಾನು. ನಮ್ಮ ಅತ್ತೆ ಅಂದರೆ ನಮ್ಮ ಅಕ್ಕ ಅಂತ ಕರಿತೀನಿ ನಾನು, ನಮ್ಮ ಹಸ್ಬೆಂಡ್ ಅವರ ಅಕ್ಕ. ಅವರು ಅಲ್ಲೇ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಅವ್ರ ಮನೆ ದೇವ್ರಿರೋದು, ಪಟ್ಟಲದಮ್ಮ ದೇವರು. ಸೊ ಅಲ್ಲಿ ಅವರು ಎವ್ರಿ ಗೌರಿ ಹಬ್ಬದ ದಿನ, ಪ್ರತಿ ವರ್ಷ ಗೌರಿ ಹಬ್ಬದ ದಿನ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಅನ್ನದಾನ ಎಲ್ಲ ಮಾಡ್ತಾರೆ.
ಸೊ ಅದಕ್ಕೆ ನಾವು ಕೂಡ ಹೋಗ್ತೀವಿ. ನಾನು ಲಾಸ್ಟ್ ಇಯರ್ ಕೂಡ ಹೋಗಿರ್ಲಿಲ್ಲ. ಲಾಸ್ಟ್ ಇಯರ್ ಪಾಪು ಆಗಿತ್ತು, ಸೊ ಅವಾಗ ನಾನು ಹೋಗಿಲ್ಲ. ಈ ಸಲ ಹೋಗಿದ್ದೆ. ನಾನು ಹೋಗಿ ಅಲ್ಲೇ ಹತ್ರ ಇದ್ದಿದ್ದರಿಂದ ಗೌಡ್ಗೆರೆ ಚಾಮುಂಡೇಶ್ವರಿ ಕೂಡ ಹೋಗಿದ್ದೆ. ನೀವು ನೋಡಿರ್ತೀರ, ಇತ್ತೀಚೆಗೆ ತುಂಬಾನೇ ವೈರಲ್ ಆಗಿದೆ ಅಲ್ಲಿ ಆ ಒಂದು ಜಾಗ ಅಂತ ಹೇಳ್ಬೋದು. ತುಂಬಾ ದೂರದಿಂದ ಬರ್ತಾರೆ, ಬೆಂಗಳೂರಿಂದ ಮೈಸೂರಿಂದ ಅಷ್ಟೇ ಅಲ್ಲ, ತುಮಕೂರು, ಹಾಸನ್ನು, ಚಿತ್ರದುರ್ಗ, ತಮಿಳ್ನಾಡು, ಬೇರೆ ಸ್ಟೇಟ್ ಇಂದ ಕೂಡ ಬರ್ತಾರೆ ಅಲ್ಲಿಗೆ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲಾ ಕಡೆ ಬಸ್, ಡೈರೆಕ್ಟ್ ಬಸ್ನ ಬಿಟ್ಬಿಟ್ಟಿದ್ದಾರೆ. ಈಗ ರಾಮನಗರದಿಂದ ನಿಮ್ಗೆ ಡೈರೆಕ್ಟ್ ಗೌಡ್ಗೆರೆಗೆ ಹೋಗೋ ಬಸ್ಗಳು, ಮತ್ತೆ ಚನ್ನಪಟ್ಟಣದಿಂದ ಕೂಡ ಸಿಗುತ್ತೆ, ಮಂಡ್ಯದಿಂದ, ಕುಣಿಗಲ್ಲಿಂದ, ತಾವರೆಕೆರೆಯಿಂದ ಇವಾಗ. ಬಟ್ ಟೈಮಿಂಗ್ಸ್ ಇರುತ್ತೆ. ಸೊ ತುಂಬಾ ಜನ ಬರ್ತಾರೆ. ಬಟ್ ನಾನು ಹೋಗಿರ್ಲಿಲ್ಲ ಇಷ್ಟು ವರ್ಷ. ಅಷ್ಟೇ ಹತ್ರದಲ್ಲಿ ಇದ್ರು ಕೂಡ ನನಗೆ ಹೋಗಕ್ ಆಗಿರ್ಲಿಲ್ಲ. ನಾನು ಅದೇ ಅನ್ಕೊಂತಾ ಇದ್ದೆ, ಯಾವಾಗ ಹೋಗ್ತೀನಿ. ಯಾರೆಲ್ಲ ನೀವು ಕೂಡ ಇನ್ನು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗಿಲ್ಲ, ಸೊ ನನ್ನ ವಿಡಿಯೋ ಮುಖಾಂತರ ನೋಡಬಹುದು. ತುಂಬಾನೇ ಈಸಿಯಾಗಿ ಹೋಗ್ಬೋದು. ಬೆಂಗಳೂರಿಂದ ಕೂಡ ಚನ್ನಪಟ್ಟಣಕ್ಕೆ ಡೈರೆಕ್ಟ್ ಬಸ್ ಇದೆ, ಮೈಸೂರಿಂದ ಕೂಡ ಡೈರೆಕ್ಟ್ ಬಸ್ ಇದೆ. ಸುತ್ತ ಎಲ್ಲಾ ಕಡೆಯಿಂದನೂ ಬಸ್ ನಿಮ್ಗೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಏನಪ್ಪಾ, ಸೊ ನೀವು ಈಸಿಯಾಗಿ ಹೊರಟೋಗ್ಬೋದು. ಚನ್ನಪಟ್ಟಣದಿಂದ ನಿಮ್ಗೆ ಬಸ್ಗಳು ಹೋಗ್ತಾನೆ ಇರ್ತಾವೆ. ಅಲ್ಲಿಗೆ ಅಂತಾನೆ ಬಸ್ನ ಬಿಟ್ಟಿದ್ದಾರೆ, ಗೌಡ್ಗೆರೆಗೆ ಅಂತಾನೆ. ಸೊ ನೀವು ಈಸಿಯಾಗಿ ಹೋಗ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ತುಂಬಾನೇ ರಶ್ ಇರ್ತಾರೆ. ಯಾವಾಗ ಹೋದ್ರು ತುಂಬಾನೇ ಜನ ಇರ್ತಾರೆ, ಅದೊಂದು ಪ್ರಾಬ್ಲಮ್. ಬಟ್ ನಾವು ಹೋದಾಗ ಸ್ವಲ್ಪ ಕಡಿಮೆ ಜನ ಇದ್ರು. ಅವತ್ತೇ ಫಸ್ಟ್ ಟೈಮ್ ಅಂತ ಸ್ವಲ್ಪ ಕಡಿಮೆ ಜನ ಇದ್ದಿದ್ದು. ತುಂಬಾನೇ ರಶ್ ಇರ್ತಾರೆ. ಮತ್ತೆ ಅಲ್ಲಿ ಕಾಯಿ ಕಟ್ತಾರೆ. ಅಂದ್ರೆ ಏನಾದ್ರು ಅರಿಸ್ಕೊಂಡು ಅಲ್ಲಿ ಹೇಳೋ ರೀತಿ ತೆಂಗಿನಕಾಯಿನ ಕಟ್ಟಿದ್ರೆ ಇಷ್ಟು ವಾರದಲ್ಲಿ ಆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನ್ ಕಟ್ಟಿಲ್ಲ, ನಮ್ಮ ಅತ್ತೆ ಕಟ್ತಾ ಇದ್ರು. ಯಾವ್ದೋ ಒಂದು ವಿಷಯಕ್ಕೆ ಅವರು ತೆಂಗಿನಕಾಯಿನ ಕಟ್ತಾ ಇದ್ರು. 9 ವಾರ ಏನೋ ಕಟ್ಟಿದ್ರು. ಆ ತರ ನೀವೇನಾದ್ರೂ ಅನ್ಕೊಂಡ್ರೆ ಇಷ್ಟು ವಾರ ಕಟ್ಬೇಕು ಅಂತ ಅನ್ಕೊಂಡಿದ್ರೆ ಅಲ್ಲಿ ಹೋಗಿ ಹೇಳ್ತಾರೆ ನಿಮ್ಗೆ ಏನ್ ಮಾಡ್ಬೇಕು ಎತ್ತ ಅಂತ. ಸೊ ನೀವಲ್ಲಿ ಕಾಯಿನ ಕಟ್ಬೋದು, ನೀವ್ ಅನ್ಕೊಂಡಿರೋ ಕೆಲಸ ಆಗುತ್ತೆ. ಸೊ ನೀವು ಕೂಡ ಒಂದ್ಸಲ ಹೋಗ್ ಬನ್ನಿ. ಮತ್ತೆ ಅಲ್ಲಿ ಯಾವ ತರ ಮಾಡಿದಾರೆ ಅಂತಂದ್ರೆ, ಆ ದೇವ್ರ ದರ್ಶನ ಆದ್ಮೇಲೆ ನಿಮ್ಗೆ ಅಲ್ಲಿ ನೋಡಕ್ ಎಲ್ಲಾ ಸಿಗುತ್ತೆ. ಯಾವ ರೀತಿ ನಮ್ದು ಪೂರ್ವಜರದು ಲೈಫ್ ಸ್ಟೈಲ್ ಇತ್ತು, ಯಾವ ರೀತಿ ಹಿಂದೆ ಜೀವನ ಮಾಡ್ತಾ ಇದ್ರು ಅನ್ನೋದು ಒಂದು ರೀಕ್ರಿಯೇಟ್ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಪ್ರತಿಯೊಂದೂ ಇದೆ, ಈ ತರದಿಲ್ಲ ಅಂತ ಹೇಳಂಗಿಲ್ಲ. ಲೈಕ್ ಹಿಂದೆ ಯಾವ ರೀತಿ ಜನಗಳು, ಹಳ್ಳಿಗಳು ಯಾವ ರೀತಿ ಇತ್ತು, ಏನೇನ್ ಕೆಲ್ಸಗಳನ್ನ ಮಾಡ್ತಾ ಇದ್ರು, ಒಂದು ವ್ಯವಸಾಯದಿಂದ ಹಿಡಿದು ಒಂದು ಮಡಿಕೆಗಳನ್ನ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದು ನ್ಯಾಯಗಳನ್ನ ಮಾಡ್ತಾ ಇದ್ರು, ಯಾವ ರೀತಿ ಹಸು ಸಾಕ್ತಾ ಇದ್ರು, ಪ್ರತಿ ಒಂದೂ ಇದೆ. ಅದ್ರ ಜೊತೆಗೆ ನಿಮ್ಗೆ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಅಥವಾ ರಾಜರುಗಳಾಗಿರ್ಬೋದು, ನಮ್ಮ ಮೈಸೂರು ಆಸ್ಥಾನದ ರಾಜರುಗಳು, ಅಲ್ಲಿನ ವ್ಯವಸ್ಥೆ ಯಾವ ತರ ಇತ್ತು, ನದಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಯಾವ ತರ ಇತ್ತು, ಮತ್ತೆ ಜ್ಯೋತಿರ್ಲಿಂಗಗಳು, ಮತ್ತೆ ಶಿವ ಪಾರ್ವತಿ, ಮತ್ತೆ ನಮ್ಮ ದೇವತೆಗಳು, ಎಲ್ಲವನ್ನ ಅಲ್ಲಿ ಒಂದು ರಿಕ್ರಿಯೇಟ್ ಮಾಡಿದ್ದಾರೆ. ಬಟ್ ನೋಡ್ತಾ ಇದ್ರೆ ನಿಜವಾಗ್ಲೂನು ನಿಜ ಮನುಷ್ಯರು ಕೂತಿದಾರೇನೋ, ಅಲ್ಲಿನೋ ಕೆಲಸ ಮಾಡ್ತಿದಾರೇನೋ. ಅಂದ್ರೆ ನೀವು ನೋಡ್ಬೋದು, ಕಸಬುಗಳು ಅಂತಂದ್ರೆ ಕಂಬಾರಿಕೆ, ಮಣ್ಣಿನ ಮಡಿಕೆ ಮಾಡುವಂತದ್ದು, ಮತ್ತೆ ಈ ಬಟ್ಟೆಗಳನ್ನ ಒಗಿತಾ ಇದ್ರಲ್ಲ ಹಿಂದೆ ಅದು, ಆಮೇಲೆ ಚಿನ್ನದ ವ್ಯಾಪಾರ ಮಾಡ್ತಾ ಇದ್ರು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ರು, ಮತ್ತೆ ಬುಟ್ಟಿ ಎಣಿಯೋದು. ಸೊ ಪ್ರತಿ ಒಂದನ್ನು ಅಲ್ಲಿ ತೋರಿಸಿದ್ದಾರೆ ನಿಮ್ಗೆ. ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕಂತೂ, ತುಂಬಾನೇ ಅದ್ಭುತವಾಗಿದೆ. ನಮ್ಗೆ 50 ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ, ಟಿಕೆಟ್ ತಗೋಬೇಕು ಒಳಗಡೆ ಹೋಗಕ್ಕೆ. ಸೊ 50 ರುಪೀಸ್ಗೆ ವರ್ತ್ ಅಂತ ಅನ್ನಿಸ್ತು. ಸೊ ನಾನು ಅದನ್ನ ಶೇರ್ ಮಾಡಿದೀನಿ ನಿಮ್ಗೆ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿದೆ. ನಿಮ್ಗೂ ಕೂಡ ಅದನ್ನ ಕಣ್ತುಂಬ್ಕೊಳ್ಳಿ. ಸೊ ವಿಡಿಯೋ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಹಾಗೆ ವಿಡಿಯೋ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಒಂದ್ಸಲ ಹೋಗಿ ಬನ್ನಿ, ಅಮ್ಮನ ದರ್ಶನ ಮಾಡಿ. ಸೊ ನನ್ನ ವಿಡಿಯೋ ಮುಖಾಂತರ ಕೂಡ ನೀವು ಒಂದ್ಸಲ ದರ್ಶನ ಮಾಡಿ. ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೆ ವಿಡಿಯೋ. ಹಾಗೆ ಯಾರಾದ್ರೂ ನನ್ನ ವಿಡಿಯೋನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಅಥವಾ ಫಸ್ಟ್ ಟೈಮ್ ನನ್ನ ವಿಡಿಯೋನಲ್ಲಿ ನನ್ನ ಮುಖಾನ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನೇ ಇದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ಬಂದು ಇಲ್ಲಿಂದ ಚಾಮುಂಡೇಶ್ವರಿ ದೇವರ ಒಂದು ಪ್ರತಿಮೆ ಏನಿದೆ ಅಲ್ವಾ, ಅದರ ಎಂಟ್ರೆನ್ಸು. ಸೊ ನೋಡೋದಕ್ಕಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ಹೋದ್ರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ನೀವು ನೋಡ್ತಿರ್ಬೋದು, ಕಳಶದ ರೀತಿ ಎಲ್ಲ ಮಾಡಿದ್ದಾರೆ. ಮತ್ತೆ ನೀರ್ ಹರಿಯೋ ತರ, ಆ ಕಡೆ ಈ ಕಡೆ ಪ್ರಾಣಿಗಳಿರೋ ತರ ನೀವು ನೋಡ್ತಿರ್ಬೋದು. ಇಲ್ಲೇ ಕಾಯಿನ ಕಟ್ಟಿರುವಂತದ್ದು. ಸೊ ನಿಮ್ಗೂ ಕೂಡ ಇಲ್ಲಿ ಹೋದ್ರೆ ಕಾಯಿನ ಕಟ್ಬೋದು, ಅಲ್ಲೇ ಕಾಯಿ ಎಲ್ಲ ಸಿಗುತ್ತೆ. ಸೊ ಈ ರೀತಿ ಕಾಯಿನ ಕಟ್ಟಿರ್ತಾರೆ, ತುಂಬಾ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನೀವು ಏನಾದ್ರೂ ಹೋದ್ರೆ ನೆಕ್ಸ್ಟ್ ಟೈಮ್ ಕಟ್ಟೋದಿದ್ರೆ ಕಟ್ಬಹುದು. ಸೊ ನೀವು ನೋಡ್ತಿದ್ದೀರಲ್ವಾ, ಇದು ಮೇಲೆ ಹೋಗಕ್ಕೆ
ಇದು ಚಾಮುಂಡೇಶ್ವರಿ ವಿಗ್ರಹ ನೀವೇನು ನೋಡ್ತಿದ್ದೀರಾ, ಇದು ಬಂದು ವಿಶ್ವದಲ್ಲೇ ಅತಿ ಎತ್ತರದ ಒಂದು ಚಾಮುಂಡೇಶ್ವರಿ ವಿಗ್ರಹ ಅಂತ ಕೂಡ ಹೇಳ್ತಾರೆ. ಸೊ ನಿಮ್ಗೆ ಬೇರೆ ಎಲ್ಲೂ ಕೂಡ ಇಷ್ಟು ದೊಡ್ಡ ಚಾಮುಂಡೇಶ್ವರಿ ವಿಗ್ರಹನ ನೋಡೋದಕ್ಕೆ ನಿಮಗೆ ಸಿಗೋದಿಲ್ಲ. ಸೊ ಇದು ನಮ್ಮ ರಾಮನಗರದ, ನಮ್ಮ ಚನ್ನಪಟ್ಟಣದಲ್ಲಿರುವಂಥದ್ದು. ನಮಗೂ ಕೂಡ ತುಂಬಾನೇ ಖುಷಿ. ಸೊ ಮಧ್ಯದಲ್ಲಿ ಇದರ ನೀರು ಜರಿ ರೀತಿ ಹರಿಯೋ ಥರನೂ ಮಾಡಿದ್ದಾರೆ. ಸೊ ನೋಡೋದಕ್ಕಂತೂ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಮಧ್ಯಾಹ್ನ ಬಿಸಿಲಲ್ಲಿ ಹೋದಾಗಂತೂ ತುಂಬಾ ತಂಪಾಗಿ ಫೀಲ್ ಆಗುತ್ತೆ, ಚೆನ್ನಾಗಿತ್ತು. ಇದು ಬಂದು ಚಾಮುಂಡೇಶ್ವರಿ ಅಮ್ಮವರ ಮೂಲ ವಿಗ್ರಹ. ಸೊ ನೀವು ನೋಡ್ತಿದ್ದೀರಲ್ವಾ, ಈ ಪ್ರತಿಮೆಯ ಕೆಳಗಡೆ ಆ ಪಾದದ ಹತ್ರ ಇಟ್ಟಿದ್ದಾರೆ ಮೂಲ ವಿಗ್ರಹ. ಸೊ ಇವಾಗ ನಮ್ಮದು ದರ್ಶನ ಆಯಿತು, ನಾವು ಕೆಳಗಡೆ ಬರ್ತಾ ಇದ್ದೀವಿ. ಹಾಗೆ ನಿಮ್ಗೊಂದು ವ್ಯೂನ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಥರ ಫಾರೆಸ್ಟ್ ರೀತಿ ಥರ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ಒಂಥರ ಒಳಗಡೆ ಗುಹೆ ಒಳಗಡೆ ಹೋಗೋ ಥರ. ಸೊ ಇಲ್ಲಿ ನಿಮಗೆ ಒಂದು 50 ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಸೊ ಎಂಟ್ರಿ ಆದ್ರಂತೂ ಒಳಗಡೆ ಒಂದು ಬೇರೆ ಥರ ಸ್ವರ್ಗನೇ ಇದೆ. ಸೊ ಯಾವ ಥರ ಇದೆ ಅಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಹಾಗೆ ವಿಡಿಯೋನ ಬೇಗ ಲೈಕ್ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ, ಲೈಕ್ ಮಾಡಿ. ಸೊ ಇವು ನೋಡ್ತಿರ್ಬೋದು ನೀವು, ಕನ್ನಡದ ಅತಿ ಪುರಾತನ ಒಂದು ಕವಿಗಳ ಒಂದು ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ಪ್ರತಿ ಒಬ್ರದ್ದು ಇಟ್ಟಿದ್ದಾರೆ, ರನ್ನ, ಪೊನ್ನ, ಜನ್ನ, ಸೊ ಎಲ್ಲರ ಒಂದು ಪ್ರತಿಮೆಗಳನ್ನ ಇಟ್ಟಿದ್ದಾರೆ. ಅದು ಒಂದು ಯಾವ ಥರ ಇದೆ ಅಂತಂದರೆ ನಿಜವಾಗ್ಲೂ ಅವ್ರು ಕೂತ್ಕೊಂಡಿದ್ದಾರೇನೋ ಅಲ್ಲಿ ಅಂತ ಹೇಳ್ಬೋದು. ಆ ಥರ ಒಂದು ರೀತಿ ಕ್ರಿಯೇಟ್ನ ಮಾಡಿದ್ದಾರೆ. ತುಂಬಾ ಕಲರ್ಫುಲ್ ಆಗಿದೆ. ಒಳಗಡೆ ಹೋದ್ರೂ ಅಷ್ಟೇ ತುಂಬ ತಣ್ಣಗೆ ತಂಪಾಗಿ ಫೀಲ್ ಆಗುತ್ತೆ. ಇವರು ಬಂದು ರಾಜರುಗಳ ಒಂದು ವಿಗ್ರಹಗಳು, ಅಂದರೆ ಅವ್ರ ಪ್ರತಿಮೆಗಳನ್ನ ರಿಕ್ರಿಯೇಟ್ ಮಾಡಿದ್ದಾರೆ. ಸೊ ವಿಜಯನಗರದಲ್ಲಿ ಯಾವ್ಯಾವ ರಾಜರಿದ್ರು, ಮೈಸೂರು ಆಸ್ಥಾನದಲ್ಲಿ ಯಾವ್ಯಾವ ರಾಜರಿದ್ರು, ಸೊ ಪ್ರತಿಯೊಂದನ್ನು ಇಲ್ಲಿ ನೋಡ್ತಿರ್ಬೋದು ನೀವು. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರು, ಅಕ್ಕಮಹಾದೇವಿ ಅವರ ಒಂದು ಪ್ರತಿಮೆಗಳನ್ನು ಕೂಡ ಇಟ್ಟಿದ್ದಾರೆ. ಸಾಧು ಸಂತರು, ವಚನಕಾರರು ನೋಡಿ, ಕನಕದಾಸರು, ಪುರಂದರದಾಸರು, ಅಕ್ಕ ಬುಕ್ಕ, ಇವರು ಬಂದು ವಿಜಯನಗರ ಸಾಮ್ರಾಜ್ಯದ ಒಂದು ಸಂಸ್ಥಾಪಕರು. ಸೊ ಅವ್ರದ್ದು ಕೂಡ ಇಲ್ಲಿ ರೀಕ್ರಿಯೇಟ್ನ ಮಾಡಿದ್ದಾರೆ. ಸೊ ಇದು ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ವೀರವನಿತೆ ಓಬವ್ವ ಸೈನ್ಯವನ್ನು ಬಗ್ಗು ಬಡಿಯುತ್ತಿರುವ ದೃಶ್ಯ. ಸೊ ನಮಗೆಲ್ಲ ಈ ಕತೆ ಗೊತ್ತೇ ಇರುತ್ತೆ. ಸೊ ಅವ್ರು ಯಾವ ರೀತಿ ಅವ್ರನ್ನ ಸಾಯಿಸಿದ್ದಾರೆ ಅನ್ನೋದನ್ನ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಸಂಸ್ಥಾನದ ರಾಣಿ, ಕವಿರತ್ನ ಕಾಳಿದಾಸ, ವಂದನೆ ನಾಗಚಂದ್ರ, ಗೌತಮಿ ಪುತ್ರ ಸಾತಕರ್ಣಿ. ಸೊ ಇದಂತೂ ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ನಿಜವಾಗ್ಲೂ ಅಲ್ಲಿ ಕೂತ್ಕೊಂಡು ಕೇಳ್ತಿದ್ದಾರೇನೋ, ಜನಗಳು ನಿಜವಾಗ್ಲೂ ಕೂತಿದ್ದಾರೇನೋ ಅಲ್ಲಿ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿ ಇವರು ಬಸವಣ್ಣನವರ ವಚನಗಳನ್ನ ನೋಡ್ಬೋದು. ಇಲ್ಲಿ ಅಕ್ಕ ಮಹಾದೇವಿ, ಇವರು ಅವ್ರ ಕೂದಲಲ್ಲೇ ಅವ್ರ ಫುಲ್ ಬಾಡಿ ಕವರ್ ಆಗಿರುತ್ತಲ್ಲ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವರು ಬಸವಣ್ಣನವರು. ಕೆಳದಿ ಚೆನ್ನಮ್ಮ ಅಂಡ್ ಟೀಮ್. ಹೈದರ್ ಅಲಿ ಅವರ ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ದೇವತೆಗಳ ವಿಗ್ರಹಗಳನ್ನ ಇಟ್ಟಿದ್ದಾರೆ, ಪ್ರತಿಮೆಗಳನ್ನ. ಅದಂತೂ ನೋಡೋಕೆ ಒಂಥರ ಭಯಂಕರವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ದುರ್ಗೆ ಅವತಾರಗಳನ್ನ ಇಟ್ಟಿದ್ದಾರೆ. ನೋಡಿ, ಇವಾಗ ಇಲ್ಲಿ ಒಳಗಡೆ ಹೋದರೆ ನಿಮಗೆ ದೈವಶಕ್ತಿಗಳು ಅಂದರೆ ದುರ್ಗಾದೇವಿಯ ಒಂದು ಅವತಾರಗಳನ್ನ ಇಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ನವದುರ್ಗೆಯನ್ನ ತೋರಿಸಿದ್ದಾರೆ ಅಂತ ನೋಡಿ. ಶೈಲಪುತ್ರಿ,
ಬ್ರಹ್ಮಚಾರಿಣಿ ಅಂತೂ ನೋಡಿ ಕನ್ನಡ ಹಬ್ಬ ಎಷ್ಟು ಚೆನ್ನಾಗಿ ನಿಲ್ಸಿದ್ದಾರೆ. ಸರಸ್ವತಿ, ಇದೇ ರೀತಿ ಪ್ರತಿಯೊಂದು ನೋಡಿ. ಚಂದ್ರಘಂಟ ಒಂದು ನೋಡಿದ ತಕ್ಷಣ ಒಂದು ಸ್ಟೋರಿಗಳು ಗೊತ್ತಿದ್ರೆ ತುಂಬ ಬೇಗ ಕ್ಯಾಚ್ ಮಾಡ್ಬೋದು, ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಅವ್ರದ್ದು ಒಂದು ನೋಡಿದ ತಕ್ಷಣ ಒಂದು ಸ್ಟೋರಿನೇ ನಮ್ಮ ಕಣ್ಮುಂದೆ ಬರಬೇಕು, ಆ ರೀತಿ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದಾರೆ. ಕೂಷ್ಮಾಂಡ, ಕಾತ್ಯಾಯಿನಿ, ಕಾಳರಾತ್ರಿ, ಹಿಂಗಿದೆಲ್ಲ ಭಯಂಕರವಾಗಿ. ಮಹಾಗೌರಿ, ಸಿದ್ಧಿದಾತ್ರಿ. ಇವಾಗ ನಿಮಗೆ ಇಲ್ಲಿ ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ಹೇಗಿರ್ತಾರೆ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ನಿಜವಾಗ್ಲೂ ಒಂದು ಕೈಲಾಸಕ್ಕೆ ಹೋದಂಗೆ ಅಂತ ಅನ್ನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಶಿವ ಕೂತಿರುವಂಥದ್ದು ಧ್ಯಾನ ಮುದ್ರೆಯಲ್ಲಿ. ಸೊ ಇದಾದಮೇಲೆ ಇದು ಬಂದು ನಂದಿ. ಸೊ ಇಲ್ಲಿ ಪಾರ್ವತಿ ಮತ್ತು ಗಣೇಶ ಯಾವ ರೀತಿ ಕೈಲಾಸನ ಸೃಷ್ಟಿ ಮಾಡಿದ್ದಾರೆ ಅಂತ ನೋಡಿ. ಶಿವನ ಒಂದು ಲಿಂಗವನ್ನು ಇಟ್ಟಿದ್ದಾರೆ. ಶಿವಾಜಿ, ಜ್ಯೋತಿಬಾ ಫುಲೆ, ದಯಾನಂದ ಸರಸ್ವತಿ ಅವರು, ಸೊ ಇಲ್ಲಿ ನೋಡಿ ಸೀರೆಯನ್ನು ನೇಯೋದನ್ನು ತೋರಿಸಿದ್ದಾರೆ. ಹಾಗೆ ನೋಡಿ ಮಣ್ಣಿನ ಮಡಿಕೆಗಳನ್ನ ಮಾಡ್ತಾ ಇರೋದು, ಮರಗೆಲಸ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಕಾಲದಲ್ಲಿ ಮನೆಗಳು ಯಾವ ಥರ ಇತ್ತು ನಿಜವಾಗ್ಲೂ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಮನೆಯೇ ಇದೇನು ಅಂತ ಹೇಳಬೇಕು, ಅದೇ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ಬ್ರಾಹ್ಮಣರು ಯಾವ ರೀತಿ ಬೋಧನೆ ಮಾಡ್ತಾಯಿದ್ರು ನೋಡಿ. ಇಲ್ಲಿ ಇದೇನಂತಂದರೆ ತೆಂಗಿನಕಾಯಿ ಗಾಣದಲ್ಲಿ ಎಣ್ಣೆ ತೆಗಿತಾ ಇದ್ರಲ್ವಾ, ಸೊ ಅದು ಒಂದು ಗಾಣದ ಎಣ್ಣೆ ಮಾಡುವಂಥದ್ದು. ಸೊ ನೋಡಿ, ಇಲ್ಲಿ ಕಡಲೆಕಾಯಿ ಬೀಜ ಕ್ಲೀನ್ ಮಾಡೋದು, ಅಲ್ಲಿ ಗಾಣದಲ್ಲಿ ಎಣ್ಣೆ ತೆಗಿಯೋದು, ಅಂದರೆ ಎತ್ತಿನ ಗಾಣ, ಹಸುವಿನ ಗಾಣನ ಯೂಸ್ ಮಾಡಿಕೊಂಡು ಇವರೆಲ್ಲ ಬ್ರಾಹ್ಮಣರು ವಿದ್ಯಾಭ್ಯಾಸ ಮಾಡ್ತಾ ಇರೋವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಏನಂತಾರೆ, ಇದು ಒಂದು ರೇಷನ್ ಅಂಗಡಿ ವ್ಯಾಪಾರ ಮಾಡ್ತಿರುವಂಥದ್ದು. ಇಲ್ಲಿ ಕಬ್ಬಿಣದ ಆಯುಧಗಳನ್ನ ತಟ್ತಾ ಇರೋವಂಥದ್ದು, ಅವರು ಬಟ್ಟೆ ವಾಶ್ ಮಾಡುವಂಥದ್ದು, ಇದೆಲ್ಲ ವ್ಯಾಪಾರಗಳನ್ನ ತೋರಿಸ್ತಾ ಇರೋವಂಥದ್ದು. ಅಂದರೆ ಹಿಂದೆ ಯಾವ್ಯಾವ ರೀತಿ ಕಸಬುಗಳನ್ನ ಮಾಡ್ತಾಯಿದ್ರು ಅಂತ. ಮತ್ತು ಇಲ್ಲಿ ಜ್ಯೋತಿರ್ಲಿಂಗಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನೀವು ನೋಡಿ, ಇದು ಒಂದು ಕಟ್ಟೆ, ಏನು ಊರಲ್ಲಿ ಒಂದು ಕಟ್ಟೆ ಇರುತ್ತೆ, ಅಲ್ಲಿ ಏನೇನು ಮಾಡ್ತಿರ್ತಾರೆ ಅಂತ. ಒಂದು ಕಡೆ ನ್ಯಾಯ ಮಾಡ್ತಿರ್ತಾರೆ, ಒಂದು ಕಡೆ ಮಾತಾಡ್ತಾ ಇರ್ತಾರೆ, ಒಂದು ಕಡೆ ಚೌಕಾಬಾರ ಆಡ್ತಿರ್ತಾರೆ. ಸೊ ಇದು ಮಂಗಳೂರು ಸಮಾಚಾರ, ನಿಮ್ಗೆ ಗೊತ್ತಿರ್ಬೋದು. ಇದು ಕರ್ನಾಟಕದ ಮೊದಲ ಒಂದು ಪತ್ರಿಕೆ, ಅಂದರೆ ನ್ಯೂಸ್ ಪೇಪರ್ ಏನು ಫಸ್ಟ್ ಪ್ರಕಟ ಆಗಿತ್ತು ಅಂದರೆ ಅದು ಮಂಗಳೂರು ಸಮಾಚಾರ. ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಇಲ್ಲಿ. ಕೊರವಂಜಿ, ಕಣಿ ಹೇಳ್ತಿದ್ರಲ್ಲ ಮುಂಚೆ, ಅವರು ಕೊರವಂಜಿ. ಇದು ನೋಡಿ, ಕೆತ್ತನೆಗಳನ್ನ ಮಾಡ್ತಿರೋದು, ವಿಗ್ರಹಗಳ ಕೆತ್ತನೆಗಳನ್ನ ಮಾಡ್ತಿರೋದು. ಅಕ್ಕಿ ಭತ್ತ ಎಲ್ಲ ಕುಟ್ಟಿ ಅಲ್ಲೇ ಅಡುಗೆ ಮಾಡ್ತಾರಲ್ವ, ಸೊ ಅಕ್ಕಿ ಭತ್ತ ಕುಟ್ತಾ ಇರೋದು, ಇಲ್ಲಿ ರೊಟ್ಟಿ ಮಾಡ್ತಾ ಇರೋದು, ರೊಟ್ಟಿ ತಟ್ತಾ ಇರೋದು, ರುಬ್ತಾ ಇರೋದು, ಕಲ್ಲನ್ನು ಕೆತ್ತನೆ ಮಾಡ್ತಿರೋವಂಥದ್ದು.
ಸೊ ಇದು ಮಿಠಾಯಿ ಅಂಗಡಿ, ನೀವು ನೋಡ್ತಿರ್ಬೋದು. ಅವಾಗ ತಕ್ಕಡಿಲಿ ತೂಕ ಹಾಕಿ ಕೊಡ್ತಾ ಇದ್ರಲ್ವಾ, ಸೊ ಅದು. ಇದು ಸಂಗೀತ ಶಾಲೆ. ಸೊ ಇದು ಬಂದು ನಿಮಗೆ ಹತ್ತಿಯಿಂದ ಈ ಹಾಸಿಗೆಗಳನ್ನೆಲ್ಲ ತಯಾರು ಮಾಡ್ತಿರೋದು. ಮನೆ ಬಾಗ್ಲು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಬಂದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ಆಯುರ್ವೇದ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಸೊ ಇದು ಸುಣ್ಣನ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡಿ. ಇಲ್ಲಿ ಚೌಕಾಬಾರ ಎಲ್ಲ ಆಡ್ತಾ ಇದ್ದಾರೆ. ಸೊ ಬಳೆಗಾರ, ಬಳೆಯನ್ನ ತೊಡಸ್ಕೊಳ್ಳುವಂಥದ್ದು. ಸೊ ನೋಡಿ, ಇಲ್ಲಿ ಅಮ್ಮ ಮಗಳಿಗೆ ತಲೆ ಬಾಚ್ತಾ ಇರೋದು, ಹಾಲು ಕರಿತಾ ಇರೋದು. ಸೊ ಇವಾಗ ಇದೆಲ್ಲನೂ ನಾವು ಮಿಸ್ ಮಾಡ್ಕೊತೀವಿ. ಇದ್ರನ್ನ ನೋಡಿನೇ ನಾವು ತಿಳ್ಕೊಬೇಕು. ಇದು ಗೌಡ್ರು ಮನೆ. ಸೊ ಲೆಕ್ಕಪತ್ರ ಎಲ್ಲ ನೋಡ್ತಾ ಇದ್ದಾರೆ. ಸೊ ಹೂವು ಕಟ್ತಾ ಇರೋದು ಹೂಗಾರರು. ಸೊ ಇದು ಬಂದು ಅಕ್ಕಸಾಲಿಗರು, ಅಂದರೆ ಪಾಪುಗೆ ಕಿವಿ ಚುಚ್ತಾರಲ್ಲ, ಸೊ ಅದು ಒಂದು ದೃಶ್ಯ. ಸೊ ಇದು ಬಂದು ತಾಮ್ರದ ಪಾತ್ರೆಗಳನ್ನ ತಯಾರು ಮಾಡ್ತಾ ಇರೋದು. ನೋಡಿ, ಚಪ್ಪಲಿನ ಹೊಲಿಯುವಂಥದ್ದು, ಅದು ಕೂಡ ಒಂದು ಕಸುಬಾಗಿತ್ತು. ಸೊ ಚಪ್ಪಲಿನ ಹೊಲಿಯುವಂಥದ್ದು ಚಮ್ಮಾರರು ಅಂತ ಕರಿತೀವಿ ಅವ್ರನ್ನ. ಕುರಿ ಮೇಕೆಯನ್ನ ಸಾಕುವಂಥದ್ದು. ಸೊ ಇದು ನೋಡಿ, ಬಟ್ಟೆನ ಐರನ್ ಮಾಡ್ತಾರಲ್ವಾ, ಸೊ ಅದು ಕಾಲ್ನ ಉಳುಕೆಲ್ಲ ತೆಗಿಯುವಂಥದ್ದು, ರಾಗಿ ಬೀಸ್ತಾ ಇರುವಂಥದ್ದು. ಇದ್ಯಾವುದು ನಮ್ಗೆ ನೋಡಕ್ ಸಿಗೋದಿಲ್ಲ, ಮುಂದೆನೂ ಸಿಗಲ್ಲ. ಸೊ ಈ ರೀತಿನೇ ನಾವು ನೋಡ್ಕೋಬೇಕು. ನೀವು ನೋಡ್ತಿರ್ಬೋದು, ಇದೇನು ಅಂತಂದ್ರೆ ಗಾರೆ ಕೆಲಸ ಮಾಡ್ತಿರೋವಂಥದ್ದು, ಸಿಮೆಂಟ್ ಎಲ್ಲ ಕಲಿಸ್ತಾ ಇರೋದು. ಇದೆಲ್ಲ ಮೈಸೂರು ಆಸ್ಥಾನದ ರಾಜರುಗಳು. ಸೊ ಇದು ಬಂದು ಈ ಸೈಡ್ ನಿಮಗೆ ನದಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ. ಎಲ್ಲ ಒಡೆಯರ್ಗಳ ವಿಗ್ರಹ ಪ್ರತಿಮೆಗಳನ್ನ ಕೂಡ ಹಾಕಿದ್ದಾರೆ. ಈ ಸೈಡ್ ನಿಮ್ಗೆ ನೀರು, ಯಾವ್ಯಾವ ನದಿನ ಯಾವ್ಯಾವ ರೀತಿ ಬಳಸ್ತಾ ಇದ್ರು, ಎಲ್ಲೆಲ್ಲಿ ನೀರು ಹೋಗ್ತಾ ಇತ್ತು, ಮತ್ತೆ ಇದು ಬಂದು ಜ್ಯೋತಿರ್ಲಿಂಗಗಳ ಒಂದು ಡೀಟೇಲ್ಸ್ನು ಕೂಡ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಅಲ್ಲಿ ಯಾವುದೇ ಒಂದು ನೋಡಿದ ತಕ್ಷಣ ಅಲ್ಲಿ ಪಕ್ಕನೇ ಡೀಟೇಲ್ಸ್ ಕೂಡ ಹಾಕಿರ್ತಾರೆ. ಸೊ ಇದು ಕೇದಾರನಾಥ ಜ್ಯೋತಿರ್ಲಿಂಗ, ಭೀಮಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ, ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶ್, ಕಾಶಿ ಮಧ್ಯಪ್ರದೇಶ್, ಓಂಕಾರೇಶ್ವರ ಜ್ಯೋತಿರ್ಲಿಂಗ, ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡು, ಮಹಾಬಲೇಶ್ವರ, ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್, ಗ್ರೀಷ್ಮೇಶ್ವರ, ವೈದ್ಯನಾಥೇಶ್ವರ ಜಾರ್ಖಂಡ್. ಋಷಿ ಮುನಿಗಳು ಅವರು ಧ್ಯಾನ ಮಾಡ್ತಾ ಇರೋವಂಥದ್ದು, ತಪಸ್ ಮಾಡ್ತಾ ಇರೋವಂಥದ್ದು, ಅದನ್ನು ಕೂಡ ತೋರಿಸಿದ್ದಾರೆ. ವಿಶ್ವಾಮಿತ್ರ, ನೋಡಿ ಇಲ್ಲಿ ಬಂದು ಸ್ವಾಮೀಜಿಗಳು, ಶಿವಕುಮಾರ್ ಸ್ವಾಮೀಜಿ ಇವರಿಂದ, ಮತ್ತೆ ಸಿದ್ಧಲಿಂಗೇಶ್ವರ ಸ್ವಾಮೀಜಿ, ಪಂಚಾಕ್ಷರಿ ಗವಾಯಿ ಅವರು, ನೋಡಿ ಇಷ್ಟು ನಾವು ಆ ಗುಹೆ ಒಳಗಡೆ ಹೋದ್ವಲ್ಲ, ಇಷ್ಟನ್ನ ನೋಡಿದೀವಿ. ಸೊ ಆಚೆ ಬಂದ್ರೆ ಹಾಗೇನು ಪ್ರತಿಮೆ. ಸೊ ನಿಮ್ಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಊಟದ ವ್ಯವಸ್ಥೆ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲೇ ಹೊರಗಡೆ ಬಂದ್ರೆ ನಿಮಗೆ ಹೊಟ್ಟೆ ತುಂಬ ಊಟ, ರೇಷನ್ ಎಲ್ಲ ತಂದು ಇಟ್ಟಿದ್ದಾರೆ ತುಂಬಾನೇ. ಸೊ ಇದು ಊಟದ ಹಾಲು. ಸೊ ನಿಮ್ಗೆ ಹೋದ್ರೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಥ್ಯಾಂಕ್ಸ್ ಲಾಟ್.
ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಾನು ಇವತ್ತೊಂದು ತುಂಬಾನೇ ಚೆನ್ನಾಗಿರುವಂತ ಒಂದು ಪಾಲಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದು ಬಂದು ಪಾಲಕ್ ರೈಸು. ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಸೊ ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಒಂದು ದಪ್ಪ ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, 3 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ, ಅದೇ ಸೋಂಕಾಳು, ಇಷ್ಟನ್ನು ತೊಗೊಂಡಿದ್ದೀನಿ. ಮೊದಲನೇದಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ತೆಂಗಿನಕಾಯಿ ಆದಮೇಲೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನು 3 ತೊಗೊಂಡಿದ್ದೆ, ಒಂದು ಒಗ್ಗರಣೆಗೆ ಹಾಕೊತೀನಿ. ಸೊ 2ನ್ನ ರುಬ್ಕೊಳ್ಳೋದಕ್ಕೆ, ಅದಕ್ಕೆ ಸೋಂಪು ಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು, ನಾನು ಪುದೀನ ಸೊಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ತಲ್ಲ, ಪುದೀನ ಸೊಪ್ಪನ್ನ ಒಗ್ಗರಣೆಗೆ ಹಾಕೊತೀನಿ. ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಸೋಂಪು, ಸೊ ಇಷ್ಟನ್ನ ನಾವು ನೀಟಾಗಿ ರುಬ್ಕೋಬೇಕು. ಲೈಕ್ ಒಂದು ಚಟ್ನಿ ಥರ ಫಾರ್ಮ್ ಆಗುತ್ತೆ. ಸೊ ನಾವು ಅದನ್ನು ರುಬ್ಕೋಬೇಕು. ನಾನಿಲ್ಲಿ 1 ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಹಾಗೆ ಪಲಾವ್ ಸ್ಪೈಸಸ್ಸು, ಒಗ್ಗರಣೆಗೆ ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು. ಈಗ ಈ ಥರ ಪೇಸ್ಟ್ ರೆಡಿ ಆಗಿದೆ. ಈ ಪಲಾವ್ಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನ ಈ ರೀತಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಅಂದರೆ ಒಂದು 4ರಿಂದ 5 ನಿಮಿಷ ಈ ಸೊಪ್ಪನ್ನ ಬೇಯಿಸ್ಕೊಬೇಕು. ಸೊ ಬೇಯಿಸಿ ಇದನ್ನ ನಾನು ಪೇಸ್ಟ್ ಮಾಡ್ಕೋಬೇಕು. ಒಗ್ಗರಣೆಗೆ ಹಾಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಕುಕ್ಕರ್ನ ಬಿಸಿ ಮಾಡೋದಕ್ಕಿಟ್ಟು ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತುಪ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಇವತ್ತು. ಸೊ ಪಾಲಕ್ ರೆಸಿಪಿಗೆ ತುಪ್ಪ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಒಂದು 2ರಿಂದ 2.5 ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಕರಗಿ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಇವಾಗ ತುಪ್ಪ ಚೆನ್ನಾಗಿ ಕರಗಿ ತುಪ್ಪ ಮತ್ತು ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಇದಕ್ಕೆ ನಾನೇನು ಪಲಾವ್ ಸ್ಪೈಸಸ್ನ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ. ಎಣ್ಣೆ ತುಪ್ಪ ನೀಟಾಗಿ ಬಿಸಿ ಆದ ನಂತರ ಪಲಾವ್ ಸ್ಪೈಸಸ್ನ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದ ನಂತರ ಒಳ್ಳೆ ಘಮ ಬರುತ್ತೆ. ಸೊ ಇವಾಗ ನಾನು ಇಲ್ಲಿ ಸೋಂಪು ಕಾಳನ್ನ ನಾನು ಯೂಸ್ ಮಾಡಿಲ್ಲ, ರುಬ್ಬಕ್ಕೆ ನಾನು ತೊಗೊಂಡಿದ್ದೀನಿ. ಸೊ ಇವಾಗ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಇಲ್ಲಿ ಹಾಕೊತಾ ಇದ್ದೀನಿ. 2ನ್ನ ರುಬ್ಬಕ್ಕೆ ಹಾಕೊಂಡಿದ್ದೀನಿ. ಸೊ ಇದು ಎಷ್ಟು ಖಾರ ನೋಡ್ಕೊಂಡು ನೀವು ಹಾಕೊಬೇಕು. ಸೊ ಇವಾಗ ಈರುಳ್ಳಿ ಹಾಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ರೆಸಿಪಿ ತುಂಬಾನೇ ಈಸಿ, ಟೇಸ್ಟ್ ವೈಸ್ ಅಂತೂ ತುಂಬಾನೇ ಸಖತ್ತಾಗಿ ಬರುತ್ತೆ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ಇದಕ್ಕೆ ನೀವು ಬಟಾಣಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಅಥವಾ ನೆನೆಸಿದ ಬಟಾಣಿ ಕೂಡ ಉಂಡಿಸ್ಕೋಬಹುದು. ಬಟ್ ನಾನಿಲ್ಲಿ ಇವತ್ತು ಬಟಾಣಿ ಏನು ಯೂಸ್ ಮಾಡ್ತಿಲ್ಲ. ಅದ್ರ ಬದಲು ನಾನು ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇದ್ಕಿದ ಅವರೆಕಾಳನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನಾನು ಈ ರೀತಿ ಅವರೆಕಾಳನ್ನ ನೆನೆಸಿ ಇದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಆಪ್ಷನಲ್ಲು, ನೀವು ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಸೀಸನಲ್ ಆಗಿರೋದ್ರಿಂದ ನಾನು ಅವರೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಎಷ್ಟು ಬೇಕೋ ಅಷ್ಟು ಅವರೆಕಾಯಿನ ಹಾಕಿ ಈ ರೀತಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ತಿರ್ಬೋದು ನೀವು, ಈರುಳ್ಳಿ ಅದು ಕಾಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಇಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುದೀನ ಸೊಪ್ಪನ್ನ ನಾನು ರುಬ್ಬಕ್ಕೆ ತೊಗೊಂಡಿಲ್ಲ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊತಾ ಇದ್ದೀನಿ ಒಗ್ಗರಣೆಗೂ. ಸೊ ಇವಾಗ ಇದು ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಪಾಲಕ್ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ದೆ, ಸೊ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಆಗಿದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಇಷ್ಟು ಫ್ರೈ ಆಗಿದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ 1 ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ಆಪ್ಷನಲ್. ನಿಮ್ಗೆ ಬೇಕು ಅಂದರೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಂದ್ರೆ ನಿಂಬೆಹಣ್ಣು ಹಾಕೋಬಹುದು, ನಿಂಬೆ ರಸ ಹಾಕೋಬಹುದು. ಬಟ್ ನಾನಿಲ್ಲಿ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ. ಟೊಮೆಟೊ ಹಾಕೊಂಡ್ರೆ ನಿಂಬೆ ಹಣ್ಣು ರಸಕ್ಕಿಂತ ಇದು ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಯಾವುದೇ ರೀತಿಯ ಒಂದು ಆರ್ಟಿಫಿಷಿಯಲ್ ಮಸಾಲಾನ ಯೂಸ್ ಮಾಡೋದಿಲ್ಲ.
ಈ ರೀತಿ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಕೂಡ ಮೆತ್ತಗಾಗಿದೆ. ಸೊ ಇವಾಗ ಟೊಮೆಟೊ ಸಾಫ್ಟ್ ಆದ್ಮೇಲೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಸಾಲೆನೂ ಕೂಡ ಹಸಿ ವಾಸನೆ ಹೋಗೋ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಸಾಲೆ ಎಲ್ಲ ಫ್ರೈ ಆಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಬೇಕು. ಇಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದ ನಂತರ ನಾನು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡು ಅಕ್ಕಿನ ಈ ಟೈಮಲ್ಲಿ ಹಾಕಬೇಕು. ಅಕ್ಕಿನ ಹಾಕಿ 1-2 ನಿಮಿಷ ಹಾಗೆ ಫ್ರೈ ಮಾಡಬೇಕು. ನೀರು ಹಾಕಬಾರ್ದು. 1-2 ನಿಮಿಷ ಹಾಗೆ ಫ್ರೈ ಆಗಿದ ನಂತರ ನಾವು ಅದಕ್ಕೆ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ 2ರಷ್ಟು ನೀರನ್ನು ಹಾಕಿ ಅದಕ್ಕೆ ಉಪ್ಪನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ನಮ್ಮ ಪಾಲಕ್ ಪಲಾವ್ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಸೊ ಅಕ್ಕಿನ ಸೇರಿಸಿ 1-2 ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಫುಲ್ ಗ್ರೀನ್ ರೈಸ್ ನೋಡಿ. ಇವಾಗ ಈ ರೀತಿ ಅಕ್ಕಿನೂ ಸ್ವಲ್ಪ ಫ್ರೈ ಆಗಿದೆ. ಸೊ ಇದು ಟೇಸ್ಟ್ ಚೆನ್ನಾಗಿದೆ. ನಾನೇ ನೀರು ಹಾಕೋ ಬದಲು 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಫ್ರೈ ಆಗಿದ ನಂತರ ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಸೊ ನಾನು ಇವಾಗ ನೀರನ್ನ ಸೇರಿಸ್ತಾ ಇದ್ದೀನಿ. ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಿಮ್ಗೆ ಏನಾದರೂ ಖಾರ ಅಥವಾ ಉಪ್ಪು ಟೇಸ್ಟ್ನ ಚೆಕ್ ಮಾಡಿಕೊಂಡು ನೀವು ಖಾರ ಕಡಿಮೆ ಇದ್ದರೆ ಒಂದು ಹಸಿಮೆಣಸಿನಕಾಯಿ ಏನಾದರೂ ಆ್ಯಡ್ ಮಾಡಿ 2 ವಿಷಲ್ ಆಗಿದ ನಂತರ ನೀವು ನೋಡ್ತಿರ್ಬೋದು ಈ ರೀತಿ ಒಂದು ಬ್ಯೂಟಿಫುಲ್ ಟೇಸ್ಟ್ಫುಲ್ ಆಗಿರುವಂಥ ಒಂದು ಪಾಲಕ್ ಪಲಾವ್ ರೆಡಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿಯಾಗಿ ಕೂಡ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಿದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ಇವತ್ತು ಸೂಪರ್ ಟೇಸ್ಟಿ ಆದಂತಹ ಉಪ್ಪಿಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕ್ವಿಕ್ ಆಗಿ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ತುಂಬಾನೇ ಇಷ್ಟ ಆಗುತ್ತೆ. ಸೊ ಕೊನೆವರೆಗೂ ನೋಡಿ. ಉಪ್ಪಿಟ್ಟು ಅಂದ್ರೆ ತುಂಬಾ ಜನಕ್ಕೆ ಇಷ್ಟನೇ ಆಗೋದಿಲ್ಲ. ಸೊ ನಾನು ಹೇಳಿರೋ ರೀತಿ ಮಾಡಿದ್ರೆ ಉಪ್ಪಿಟ್ಟು ಯಾರು ಬೇಕಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ, ಹಾಗೆ ತುಂಬಾನೇ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಈ ಉಪ್ಪಿಟ್ಟು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಇಂಗ್ರೀಡಿಯೆಂಟ್ಸ್ನ ಮೊದಲೇದಾಗಿ ತೋರಿಸ್ಬಿಡ್ತೀನಿ. ಸೊ ನೋಡ್ಕೊಳ್ಳಿ. ನಾನಿಲ್ಲಿ 2 ದೊಡ್ಡ ಸೈಜಿನ ಈರುಳ್ಳಿನ ತಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ 2 ದೊಡ್ಡ ಸೈಜಿನ ಈರುಳ್ಳಿನ ತಗೊಂಡಿದ್ದೀನಿ. 1 ಟೊಮೆಟೊ ತಗೊಂಡಿದ್ದೀನಿ ಸಣ್ಣದು, ಹಾಗೆ ಕೊತ್ತಂಬರಿ ಸೊಪ್ಪು, ಇದು ಸಬ್ಬಕ್ಕಿ ಸೊಪ್ಪು, ಹಾಗೆ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಸಿಮೆಣಸಿನಕಾಯಿ, ಒಗ್ಗರಣೆಗೆ ಕಡಲೆಬೇಳೆ, ಹಾಗೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು. ಸೊ ಮೊದಲನೇದಾಗಿ ಒಂದು ಪಾತ್ರೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಅದು ಬಿಸಿ ಆಗಿದ ನಂತರ ನಾನು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊತೀನಿ. ಎಣ್ಣೆ ಬಿಸಿ ಆಗಿದ ನಂತರ ನಾನು ಅದಕ್ಕೆ ರವೆನ ಹಾಕೊಂತೀನಿ. ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದನ್ನ ನೋಡ್ಕೊಂಡು ನೀವು ರವೆನ ಸೇರಿಸ್ಕೋಬೇಕು. ರವೆ ಜೊತೆ ನಾನು ಇಲ್ಲಿ ಏನಪ್ಪ ಹಾಕಿದ್ದೀನಿ ಅಂತಂದ್ರೆ 1/4 ಸ್ಪೂನು ನಾನಿಲ್ಲಿ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಉರಿಬೇಕಂದ್ರೆ ಈ ರೀತಿ ಜೀರಿಗೆನ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ನಿಮಗೆ ತುಂಬಾನೇ ಡಿಫ್ರೆಂಟ್ ಆಗಿ ಚೆನ್ನಾಗಿ ಬರುತ್ತೆ. ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರವೆನ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಲ್ಲಿ ಇಬ್ರಿಗೋಸ್ಕರ ಮನೆಯಲ್ಲಿ 1/4 ಟೀ ಸ್ಪೂನು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಯಾವ ರೀತಿ ಹುರ್ಕೋಬೇಕು ಅಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಒಳ್ಳೆ ಘಮ ಬರಬೇಕು. ಸೊ ಹುರ್ಕೊಂಡು ಇವಾಗ ನಾನು ರವೆನ ಸೈಡ್ಗೆ ತೆಟ್ಕೊಂಡಿದ್ದೀನಿ. ಹಾಗೆ ನಾನು ಇವಾಗ ಬಿಸಿ ಆಗಿದ ನಂತರ ಎಣ್ಣೆನ ಹಾಕೊತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಎಣ್ಣೆ ಬೇಕು ನೋಡ್ಕೊಂಡು ಹಾಕೊಳ್ಳಿ. ಎಣ್ಣೆ ಬಿಸಿ ಆಗಿದ ನಂತರ ನಾನು ಅದಕ್ಕೆ ಒಗ್ಗರಣೆಗೆ ಸಾಸಿವೆನ ಹಾಕೊತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ನಾನು ಅದಕ್ಕೆ ಒಗ್ಗರಣೆಗೆ ಕಡಲೆಬೇಳೆನ ಹಾಕೊಂಡು, ಇದು ಕೂಡ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಕಡಲೆಬೇಳೆ ಹಾಕೊಂಡು ಕಡಲೆಬೇಳೆ ಕಲರ್ ಚೇಂಜ್ ಆಗಬೇಕು. ಕಡಲೆಬೇಳೆ ಫ್ರೈ ಆಗಿದ ನಂತರ ನಾನು ಅದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿನ ನೀವು ಹಾಕೊಬಹುದು. ಸೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದ ನಂತರ ನಾನು ಇಂಗನ್ನ ಸೇರಿಸ್ಕೊತಾ ಇದ್ದೀನಿ. ಇಂಗು ತುಂಬ ಡೈಜೆಷನ್ಗೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇಂಗನ್ನ ಸೇರಿಸ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಕರಿಬೇವಿನ ಸೊಪ್ಪನ್ನ ಕೂಡ 5 ಎಲೆನ ಹಾಕೊತಾ ಇದ್ದೀನಿ. ಎಲ್ಲ ಫ್ರೈ ಆಗಿದ ನಂತರ ನಾನು ಇಲ್ಲಿ ಏನು ಹೆಚ್ಚಿಟ್ಕೊಂಡಿದ್ದೆ ಸಬ್ಬಕ್ಕಿ ಸೊಪ್ಪು, ಈ ಉಪ್ಪಿಟ್ಟಿಗೆ ಟೇಸ್ಟ್ ಕೊಡೋದೇ ಸಬ್ಬಕ್ಕಿ ಸೊಪ್ಪು, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಇವಾಗ ಹಾಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ 1 ಟೊಮೆಟೊನ ಸೇರಿಸ್ಕೊತೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವೇ ನೋಡಿ. ಸೊ ಟೊಮೆಟೊ ಹಾಕೊಂಡು ನಾನು ಅದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊತೀನಿ. ಸೊ ನಿಮ್ಗೆ ಎಷ್ಟು ಉಪ್ಪು ಬೇಕು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಇಲ್ಲಿ ನಾನು ಯಾವುದೇ ರೀತಿಯ ತರಕಾರಿ ಏನು ಯೂಸ್ ಮಾಡಿಲ್ಲ. ಇದು ತುಂಬಾನೇ ಸಿಂಪಲ್ ಆಗಿ ಮಾಡುವಂತ ಉಪ್ಪಿಟ್ಟು ಆಗಿರೋದ್ರಿಂದ ನಾನು ಯಾವುದೇ ರೀತಿಯ ತರಕಾರಿ ಆಗಲಿ ಕಾಳುಗಳಾಗಲಿ ಏನನ್ನೂ ಯೂಸ್ ಮಾಡಿಲ್ಲ.
ಬಟ್ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ನೀರು ಎಷ್ಟು ಬೇಕು ನೋಡ್ಕೊಂಡು ನೀರನ್ನ ಹಾಕೊಂತಾ ಇದ್ದೀನಿ. ನೀವು ರವೆ ಎಷ್ಟು ತಗೊಂತೀರಾ ಅದಕ್ಕೆ 2ರಷ್ಟು ನೀವು ನೀರನ್ನ ಸೇರಿಸಬೇಕಾಗುತ್ತೆ. ಇವಾಗ ನೀರು ಚೆನ್ನಾಗಿ ಕುದಿ ಬರಬೇಕು. ಸೊ ಈ ಟೈಮಲ್ಲಿ ನೀವು ಬೇಕಂದ್ರೆ ಉಪ್ಪು ಅಥವಾ ಖಾರನ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಹಾಕೋಬಹುದು. ಈ ರೀತಿ ಚೆನ್ನಾಗಿ ಕುದೀತಾ ಇದೆ, ಕುದಿ ಬಂದಿದೆ. ಇವಾಗ ನಾನು ಹುರಿದಿಟ್ಕೊಂಡಿರುವಂತ ರವೆನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದ್ರೆ ಸ್ವಲ್ಪನೇ ರವೆನ ಹಾಕಿ ಮಿಕ್ಸ್ ಮಾಡ್ಕೊಬಹುದು, ಗಂಟಾಗತ್ತೆ ಅನ್ನೋ ಭಯ ಇದ್ರೆ. ಸೊ ನಾನಿಲ್ಲಿ ಒಂದೇ ಸಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು ಅಂತ. ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡಿ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ 1-2 ನಿಮಿಷ ಬಿಟ್ರೆ ಸಾಕು. ತುಂಬಾನೇ ಚೆನ್ನಾಗಿರುವಂತ ಹೆಲ್ದಿ ಆದಂತ ಉಪ್ಪಿಟ್ಟು ರೆಡಿ ಆಗ್ಬಿಡುತ್ತೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಾನಿವತ್ತು ತುಂಬಾನೇ ಚೆನ್ನಾಗಿರುವಂತಹ ಚಪ್ಪರದ ಅವರೆಕಾಯಿ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನಿವತ್ತು ಚಪ್ಪರದ ಅವರೆಕಾಯಿ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾನೇ ಈಸಿಯಾಗಿ ತುಂಬಾನೇ ಟೇಸ್ಟ್ಫುಲ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ. ಮೊದಲಿಗೆ ಅವರೆಕಾಯಿನ ಈ ರೀತಿ ಸೈಡಲ್ಲಿ ನಾರನ್ನು ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆನ ರೆಡಿ ಮಾಡ್ಕೊತೀನಿ. ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚು ಶುಂಠಿನ ಹಾಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 ಹೋಳು ತೆಂಗಿನಕಾಯಿನ ತಗೊಂಡಿದ್ದೀನಿ ಗ್ರೇವಿಗೋಸ್ಕರ. ಹಾಗೆ ನಾನಿಲ್ಲಿ ಇದ್ರ ಜೊತೆ 2 ಸ್ಪೂನು ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ನಾನಿಲ್ಲಿ ಅರಿಶಿನ ಪೌಡ್ರನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಹುರ್ಗಡ್ಲಿನ ಹಾಕೊತಾ ಇದ್ದೀನಿ. ಇವಾಗ ಈ ರೀತಿ ಮಸಾಲ ರೆಡಿ ಆಗಿದೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. 1 ಟೊಮೆಟೊ ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 1-2 ಸ್ಪೂನು ಎಣ್ಣೆನ ಹಾಕೊತಾ ಇದ್ದೀನಿ. 2-3 ಸ್ಪೂನು ಎಣ್ಣೆನ ಹಾಕೊಬೋದು. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ ನಂತರ ನಾನು ಇದಕ್ಕೆ 1 ಸ್ಪೂನು ಸಾಸಿವೆನ ಹಾಕೊತಾ ಇದ್ದೀನಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈ ರೀತಿ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ 1 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊನು ಕೂಡ ನೀಟಾಗಿ ಸಾಫ್ಟ್ ಆಗಬೇಕು. ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆ ಸೆಪ್ರೇಟ್ ಆಗಬೇಕು. ಇವಾಗ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದ್ದೆ. ಟೊಮೆಟೊ ನೀಟಾಗಿ ಸಾಫ್ಟ್. ಇವಾಗ ನಾನು ಇದಕ್ಕೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಪ್ಪರದ ಅವರೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಚಪ್ಪರದ ಅವರೆಕಾಯಿನ ನಾವು 2 ಭಾಗನ ಮಾಡ್ಕೋಬೇಕು. ಉದ್ದುದ ಹಾಕಬಾರ್ದು. ಹಾಗೇನೆ 2 ಭಾಗ ಮಾಡ್ಕೋಬೇಕು. ಹಾಗೆ ತುಂಬ ಸಣ್ಣದಾಗೂ ಕೂಡ ಕಟ್ ಮಾಡಬಾರ್ದು. ಸೊ ಈ ರೀತಿ ನಾನು ಇವಾಗ ಅದನ್ನ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ 1-3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರು ಮಸಾಲೆನ ಫಸ್ಟ್ ಹಾಕಿ ಆಮೇಲೆ ಕೂಡ ಇದನ್ನ ಹಾಕ್ತಾರೆ. ಬಟ್ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಇವಾಗ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗಿದ ನಂತರ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ನೀವು ಇದನ್ನ ಸಾಂಬಾರ್ ಕನ್ಸಿಸ್ಟೆನ್ಸಿಗೂ ಕೂಡ ಮಾಡ್ಕೊಬೋದು. ಇದೇ ಪ್ರೊಸೀಜರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅಥವಾ ನೀವು ಚಪಾತಿ, ದೋಸೆ ಈ ರೀತಿ ಯೂಸ್ ಮಾಡ್ಕೊತಾ ಇದ್ದೀರಾ ಅದಕ್ಕೆ ಅಂತಂದರೆ ನೀವು ಗ್ರೇವಿ ಟೈಪ್ ಕೂಡ ಮಾಡ್ಕೊಬೋದು. ಸೊ ಇವಾಗ ನಾನು ಈ ರೀತಿ ಮಸಾಲೆನಲ್ಲೇ ಹಾಗೆ ನೀರು ಹಾಕ್ಕೊಂಡಿಲ್ಲ. 1-2-3 ನಿಮಿಷ ಫ್ರೈ ಮಾಡ್ಕೋತೀನಿ. ಮಸಾಲೆನೂ ಕೂಡ ನಾವು ಹಸಿ ಮಸಾಲೆನೇ ಯೂಸ್ ಮಾಡೋದ್ರಿಂದ ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇವಾಗ ನಾನು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಗ್ರೇವಿ ಟೈಪ್ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪನೇ ನೀರನ್ನ ಬಳಸ್ಕೊಂಡಿದ್ದೀನಿ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ನೀಟಾಗಿ ಒಂದೊಳ್ಳೆ ಮಿಕ್ಸ್ನ ಕೊಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು 3 ವಿಷಲ್ನ ತಗೋಬೇಕು. ಇವಾಗ 3 ವಿಷಲ್ ಆದಮೇಲೆ ನಾವು ನೋಡಿದ್ರೆ
ಚಪ್ಪರದ ಅವರೆಕಾಯಿ ಗ್ರೇವಿ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ಇದು ಚಪಾತಿ ಜೊತೆ, ದೋಸೆ ಜೊತೆ, ಹಾಗೆ ರೈಸ್ ಜೊತೆ, ಮುದ್ದೆ ಜೊತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ನೋಡಿ ಮುದ್ದೆ ಜೊತೆ ಸರ್ವ್ ಮಾಡಿದೆ, ತುಂಬಾ ಸಖತ್ತಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನೇ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ನಾನಿವತ್ತು ತುಂಬಾ ಡಿಲಿಷಿಯಸ್ ಆಗಿರುವಂತಹ ಒಂದು ಎಗ್ ಕರಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಗ್ ಕರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 4 ಮೊಟ್ಟೆನ ಯೂಸ್ ಮಾಡಿದ್ದೀನಿ. ಸೊ ಫಸ್ಟು ಮೊಟ್ಟೆನ ಬೇಯಿಸಿ ಎತ್ತಿಟ್ಕೊಬೇಕು. ಒಂದು 10 ನಿಮಿಷ ಮೊಟ್ಟೆನ ನೀಟಾಗಿ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಏನು ಮಸಾಲೆ ಬೇಕು ಅಂದರೆ ತುಂಬಾ ಲೈಟಾಗಿ ಮಸಾಲೆನ ಯೂಸ್ ಮಾಡ್ತಾ ಇದ್ದೀನಿ. 1/4 ಇಂಚು ಶುಂಠಿನ ಹಾಕೊತಾ ಇದ್ದೀನಿ. ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಸಾಕು. ಅದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಯಾವುದೇ ರೀತಿ ತೆಂಗಿನಕಾಯಿ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸ್ತಾ ಇದ್ದೀನಿ, ಗ್ರೇವಿ ಕನ್ಸಿಸ್ಟೆನ್ಸಿ ಬರಲಿ ಅಂತ. ಸೊ ಇಷ್ಟನ್ನ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಚಟ್ನಿ ರೀತಿ ಒಂದು ಮಸಾಲ ಫಾರ್ಮ್ ಆಗುತ್ತೆ. ಸೊ ಗ್ರೀನ್ ಕಲರ್ ಮಸಾಲ. ಸೊ ಇವಾಗ ಮಸಾಲ ರೆಡಿಯಾಗಿದೆ. ನಾವು ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆನ ಈ ರೀತಿ ಸ್ವಲ್ಪ ನೈಫಲ್ಲಿ ಈ ಥರ ಸ್ಲೈಸ್ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಎಲ್ಲ ಹಿಡಿಲಿ ಅಂತ ಹೇಳ್ಬಿಟ್ಟು. ಇವಾಗ ಪಾತ್ರೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಅದು ಬಿಸಿ ಆಗಿದ ನಂತರ ನಾನು ಎಣ್ಣೆನ ಯೂಸ್ ಮಾಡ್ತೀನಿ. 1-2 ಸ್ಪೂನು ಎಣ್ಣೆನ ಹಾಕೊತೀನಿ. ಎಣ್ಣೆ ಹಾಕ್ಕೊಂಡು ತುಂಬಾ ಎಣ್ಣೆ ಬಿಸಿ ಆಗಬಾರ್ದು. ಎಣ್ಣೆ ಸ್ವಲ್ಪ ಬಿಸಿ ಆಗಿದ ನಂತರ ನಾನು ಅದಕ್ಕೆ ಅರಿಶಿನ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಬಳಸ್ಬೋದು. ನಾನು ಮೊಟ್ಟೆ ಬೇಯಿಸೋದಕ್ಕೇನೆ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಗ್ರೇವಿಗೆ ಸೇರಿಸ್ಕೊತೀನಿ. ಇಲ್ಲಿ ನಾನು ಉಪ್ಪನ್ನು ಬಳಸ್ತಾ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಸ್ಪೂನು 1-1.5 ಸ್ಪೂನು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಬಳಸ್ಬೋದು. ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಬಳಸಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ನೀವು ನೋಡಿಕೊಂಡು ಖಾರ ಹಾಕ್ಬೋದು. ಇವಾಗ ನಾನು ಇದಕ್ಕೆ ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಮೊಟ್ಟೆನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಣ್ಣೆಲೆ ಜಾಸ್ತಿ ಹೊತ್ತು ಮಸಾಲೆ
ಬಿಟ್ರೆ ಬೇಗ ಅದು ಸೀದೋಗ್ಬಿಡುತ್ತೆ, ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಸೊ ಪೌಡರ್ನ ಹಾಕಿದ ತಕ್ಷಣವೇ ನಾನು ಈ ರೀತಿ ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ನೀಟಾಗಿ ಫ್ರೈ ಆಗಬೇಕು. ಒಂದು 3-4 ನಿಮಿಷ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು. ಸೊ ಇದು ಒಂದು ಮೊಟ್ಟೆಗೆ ಈ ಮಸಾಲ ಏನು ಹಾಕಿರ್ತೀವಿ ನಾವು, ರೆಡ್ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪೌಡರು, ಸೊ ಇದು ಒಂದು ಕೋಟಿಂಗ್ ಆಗುತ್ತೆ. ಸೊ ಇದು ಒಂದು ಕರಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಒಂದು 3-4 ನಿಮಿಷ ಈ ರೀತಿ ಫ್ರೈ ಆಗಿದ ನಂತರ ನಾವು ಇದನ್ನು ಸೈಡಿಗೆ ಎತ್ತಿಟ್ಕೊಬೇಕು. ಸೊ ಇವಾಗ ಮೊಟ್ಟೆ ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ಇವಾಗ ನಾನು ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ ಸೈಡಿಗೆ. ಇವಾಗ ಮೊಟ್ಟೆ ಫ್ರೈ ಆಗಿದೆ. ಇವಾಗ ಕರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ ಪಾತ್ರೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಇದು ಬಿಸಿ ಆಗಿದ ನಂತರ ನಾನು ಇದಕ್ಕೆ ಎಣ್ಣೆನ ಯೂಸ್ ಮಾಡ್ತೀನಿ. ನಾನಿಲ್ಲಿ 2 ಸ್ಪೂನ್ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಎಣ್ಣೆ ಬಿಸಿ ಆಗಿದ ನಂತರ ನಾನು ಇದಕ್ಕೆ 2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಫ್ಲೇವರ್ಗಷ್ಟೇ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ನಾನು ರುಬ್ಬಕ್ಕೂ ಯಾವುದನ್ನು ಮಸಾಲ ಯೂಸ್ ಮಾಡಿಲ್ಲ, ಇದೆಲ್ಲ ಸ್ಪೈಸಸ್ನ. ಸೊ ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ, ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಈ ರೀತಿ ಫ್ರೈ ಆಗಿದ ನಂತರ ನಾನು ಈ ಕರಿನ ಫಸ್ಟ್ ಟೈಮ್ ಮಾಡಿದ್ದು. ಆ್ಯಕ್ಚುಲಿ ಎಗ್ ಕರಿನ ತುಂಬಾನೇ ವೆರೈಟೀಸಲ್ಲಿ ಮಾಡ್ಬೋದು. ಈ ಒಂದು ರೀತಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬಾನೇ ಚೆನ್ನಾಗಿತ್ತು ಟೇಸ್ಟು. ಸೊ ನಾನು ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮಗೆ ಈ ಟೇಸ್ಟ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇವಾಗ ಈರುಳ್ಳಿ ಫ್ರೈ ಆಗಿದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ 1 ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ದೊಡ್ಡ ಸೈಜಿಂದು 1 ಟೊಮೆಟೊ ತಗೊಂಡೆ, ಅರ್ಧ ನಾನು ರುಬ್ಬೋದಕ್ಕೆ ಹಾಕೊಂಡಿದ್ದೆ. ಸೊ ಇನ್ನರ್ಧ ನಾನಿಲ್ಲಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇವಾಗ ಮಸಾಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಎಣ್ಣೆ ಎಲ್ಲ ಸೆಪ್ರೇಟ್ ಆಗಬೇಕು. ಸೊ ಆ ರೀತಿ ಫ್ರೈ ಮಾಡ್ಕೋಬೇಕು. ಮಸಾಲದು ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿ ನಾವು ಫ್ರೈನ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊತೀನಿ, ಏಕೆಂದರೆ ತುಂಬ ತಿಕ್ಕಾಗಿರಬಾರ್ದು. ನಾನಿಲ್ಲಿ ರೈಸ್ ಜೊತೆ ಮಾಡ್ಕೊತಾ ಇರೋದು. ಸೊ ಬಿಸಿ ಅನ್ನ ಜೊತೆ ಇದು ಬೆಸ್ಟ್ ಕಾಂಬಿನೇಷನು. ಸೊ ನಾನು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ.
ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೀವು ಸೇರಿಸ್ಕೋಬೇಕು. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರು, ಹಾಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡರು, ಜೊತೆಗೆ 1 ಟೇಬಲ್ ಸ್ಪೂನು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಮಸಾಲಾನ ಯೂಸ್ ಮಾಡಿದ್ದೀನಿ. ಇವಾಗ ಒಂದು ಒಳ್ಳೆ ಮಿಕ್ಸ್ನ ಕೊಟ್ಟು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸಪ್ರೇಟ್ ಆಗಬೇಕು. ಇಷ್ಟನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಅದು ನೀಟಾಗಿ ಬೇಯಬೇಕು. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಆಯಿಲ್ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸೊ ಇದು 2 ಕುದಿ ಬರಬೇಕು. ನೋಡಿ ಇವಾಗ ಮಸಾಲೆ ಕುದೀತಾ ಇದೆ. ಸೊ ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಇವಾಗ ನೀಟಾಗಿ ಕುದೀತಾ ಇದೆ. ಇವಾಗ ನಾನಿಲ್ಲಿ ಆವಾಗಲೇ ಫ್ರೈ ಮಾಡಿ ಎತ್ತಿ ಇಟ್ಕೊಂಡಿರುವಂಥ ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಇವಾಗ ಮೊಟ್ಟೆ ಹಾಕಿದ ನಂತರ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ನಾವು ಬೇಯಿಸ್ಕೋಬೇಕು. 5 ನಿಮಿಷ ಬೇಯಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿದ್ರೆ ನಮ್ಮದು ಎಗ್ ಕರಿ ರೆಡಿ ಆಗಿಬಿಡುತ್ತೆ. ನಾನು ಇದನ್ನು ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡಿದ್ದೆ. ತುಂಬಾ ಸಖತ್ತಾಗಿತ್ತು. ಮನೆಯೆಲ್ರಿಗೂ ಇಷ್ಟ ಆಯಿತು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಟೇಸ್ಟ್ ಅಂತೂ ವಂಡರ್ಫುಲ್ ಆಗಿರುತ್ತೆ. ಸೊ ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.